Guru Diksha IAS presents News Spot at 8 p.m. ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 18 ಜುಲೈ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ ಗಳ ವಿಶ್ಲೇಷಣೆಯನ್ನ ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಟುಡೇ, ಮುರ್ಮು ಹ್ಯಾಸ್ ಆನ್ ಎಡ್ಜ್ ಓವರ್ ಸಿನ್ಹಾ. ತಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಬಹುದಿನಗಳಿಂದ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು 18 ಜುಲೈ ರಾಷ್ಟ್ರಪತಿಗಳ ಚುನಾವಣೆಯನ್ನ ಹಮ್ಮಿಕೊಳ್ಳಲಾಗ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ಇವತ್ತು ನಾವು ನೋಡ್ತಾ ಇರುವಂತದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ನಮಗೆ UPSC ಎಕ್ಸಾಮಿನೇಷನ್ ಗೆ ಸಂಬಂಧಿಸಿದಂತೆ ನೋಡಿದಾಗ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ನಮಗೆ ಈ ಆರ್ಟಿಕಲ್ ನಲ್ಲಿ ಕೊಟ್ಟಿರುವಂತಹ ವಿಷಯ ಅನುಕೂಲವಾಗುವಂತದ್ದು. ಮೊದಲನೇ ಹಂತದಲ್ಲಿ NDA ಕಡೆಯಿಂದ ನಮಗೆಲ್ಲ ಗೊತ್ತಿರುವಂತದ್ದು ದ್ರೌಪದಿ ಮುರ್ಮು ಅವರು ನಾಮಿನೇಟ್ ಆಗಿರುವಂತದ್ದು, ಹಾಗೂ ಅಪೋಸಿಷನ್ ಪಾರ್ಟಿ ಕಡೆಯಿಂದ ಯಶವಂತ್ ಸಿನ್ಹಾ ಅವರು ಈ ಒಂದು ರಾಷ್ಟ್ರಪತಿ ಚುನಾವಣೆಗೆ ನಾಮಿನೇಷನ್ ಅನ್ನ ಸಲ್ಲಿಸಿರುವಂತದ್ದು. ಈ ಆರ್ಟಿಕಲ್ ನಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ, ಹೇಗೆ ರಾಷ್ಟ್ರಪತಿಗಳ ಚುನಾವಣೆಯನ್ನ ಮಾಡಲಾಗುತ್ತದೆ ಹಾಗೂ ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದಂತೆ ಎಲೆಕ್ಟರಲ್ ಕಾಲೇಜ್ ನಲ್ಲಿ ಯಾರೆಲ್ಲ ಆಯ್ಕೆಯನ್ನ ಅಥವಾ ವೋಟ್ ಮಾಡುವಂತಹ ಪ್ರಾವಧಾನವನ್ನ ಪಡೆದಿರುತ್ತಾರೆ ಅಂಡ್ ಪ್ರತಿಯೊಬ್ಬ MLA ಮತ್ತು MP ಯ ವೋಟ್ನ ಬೆಲೆ ಅಥವಾ ವ್ಯಾಲ್ಯೂ ಅಂತ ಏನ್ ಹೇಳ್ತಾ ಇದೀವಿ ಅದನ್ನು ಸಹ ಇಲ್ಲಿ ಚರ್ಚೆ ಮಾಡುವಂತದ್ದು. ಈಗ ದೇಶದಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯನ್ನ ಬಹುಮುಖ್ಯಕರವಾಗಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ ಮತ್ತು ರಾಜ್ಯಸಭಾ ಅಂದ್ರೆ ಎರಡು ಹೌಸ್ ಪಾರ್ಲಿಮೆಂಟ್ ನ ಎಲೆಕ್ಟೆಡ್ ಮೆಂಬರ್ಸ್ ಹಾಗೂ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಹಾಗೂ ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿ ಮತ್ತು ಪಾಂಡಿಚೇರಿ. ಸೊ ಇಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ರಾಜ್ಯ, ಯೂನಿಯನ್ ಟೆರಿಟರಿ ಹಾಗೂ ಪಾರ್ಲಿಮೆಂಟ್ ನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ವೋಟ್ ಅನ್ನ ಮಾಡುವಂತಹ ಅಧಿಕಾರವನ್ನ ಹೊಂದಿರುತ್ತಾರೆ ರಾಷ್ಟ್ರಪತಿಗಳ ಎಲೆಕ್ಷನ್ಸ್ ನಲ್ಲಿ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತದ್ದು ನಾಮಿನೇಟೆಡ್ ಮೆಂಬರ್ಸ್ಗೆ. ಯಾಕೆಂತಂದ್ರೆ 12 ಜನ ನಾಮಿನೇಟೆಡ್ ಮೆಂಬರ್ಸ್ ರಾಜ್ಯಸಭೆಯಲ್ಲಿ ಇದ್ದಾರೆ. ಆ ನಾಮಿನೇಟೆಡ್ ಮೆಂಬರ್ಸಿಗೂ ಹಾಗೂ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳು, ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಹ ಇದೆ. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಮತ್ತು ನಾಮಿನೇಟೆಡ್ ಮೆಂಬರ್ಸ್ಗೆ ರಾಷ್ಟ್ರಪತಿ ಎಲೆಕ್ಷನ್ಸ್ ನಲ್ಲಿ ವೋಟ್ ಮಾಡುವಂತಹ ಅಧಿಕಾರ ಇರೋದಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ಒಟ್ಟು ಎಷ್ಟು ಮೆಂಬರ್ಸ್ ಗಳು ಈ ರಾಷ್ಟ್ರಪತಿ ಎಲೆಕ್ಷನ್ಸ್ ಗೆ ವೋಟ್ ಮಾಡ್ತಾರೆ ಅಂದಾಗ ಲೋಕಸಭೆಯಲ್ಲಿ 543 ಜನ, ರಾಜ್ಯಸಭೆಯಿಂದ 233 ಜನ ಈ ಒಂದು ಎಲೆಕ್ಷನ್ಸ್ ನಲ್ಲಿ ವೋಟ್ ಮಾಡುವಂಥದ್ದು. ಈಗ ವ್ಯಾಲ್ಯೂ ಆಫ್ ವೋಟ್ ಅಂತಂದ್ರೆ ಅಂದ್ರೆ ಹೇಗೆ ಪ್ರತಿಯೊಬ್ಬ MP ಮತ್ತು MLA ಯ ವೋಟ್ ಅನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಅನ್ನುವಂಥದ್ದು. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ 244 ಎಲೆಕ್ಟೆಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸ್ ಇರುವಂತದ್ದು. ಹಾಗೆ ಕರ್ನಾಟಕದ ಜನಸಂಖ್ಯೆ ಎಷ್ಟು ಇದೆಯಲ್ಲ ಆ ಜನಸಂಖ್ಯೆಯನ್ನ ಡಿವೈಡ್ ಮಾಡಿದಂತಹ ಸಂದರ್ಭದಲ್ಲಿ ಬರುವಂತಹ ವ್ಯಾಲ್ಯೂವನ್ನ 1000ದೊಂದಿಗೆ ಡಿವೈಡ್ ಮಾಡಿದಾಗ ಬರುವಂತಹ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನ ನಾವು ವ್ಯಾಲ್ಯೂ ಆಫ್ ವೋಟ್ ಆಫ್ MLA ಆಫ್ ಕರ್ನಾಟಕ ಅಂತ ಕರಿತೀವಿ. ಸೊ ಕರ್ನಾಟಕದ MLA ರಾಷ್ಟ್ರಪತಿ ಎಲೆಕ್ಷನ್ ನಲ್ಲಿ ವೋಟ್ ಏನ್ ಮಾಡ್ತಿದಾರೋ ಅದ್ರ ವ್ಯಾಲ್ಯೂ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಹೀಗೆ ಪ್ರತಿ ರಾಜ್ಯದ ಏನು ವೋಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕರ್ನಾಟಕದ್ದು, ತಮಿಳುನಾಡುದು, ಹಾಗೆ ಉತ್ತರ ಪ್ರದೇಶ, ಬಿಹಾರ, ಹೀಗೆ ಎಲ್ಲಾ ರಾಜ್ಯಗಳ ವೋಟ್ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡಿದಂತಹ ಸಂದರ್ಭದಲ್ಲಿ ಒಟ್ಟು ವ್ಯಾಲ್ಯೂ ಏನಿರುತ್ತಲ್ಲ, ಟೋಟಲ್ ವ್ಯಾಲ್ಯೂ ಆಫ್ ವೋಟ್ಸ್ ಆಫ್ MLAs ಏನಿರುತ್ತಲ್ಲ ಇಡೀ ದೇಶದ್ದು, ಅದನ್ನ ನಾವು ಈ 543 ಪ್ಲಸ್ 233 MLAಗಳು ಅಥವಾ MP ಗಳು ಏನಿದಾರಲ್ಲ ಅವರಿಂದ ನಾವು ಡಿವೈಡ್ ಮಾಡ್ತೀವಿ. ಹೀಗೆ ಮಾಡಿದಂತಹ ಸಂದರ್ಭದಲ್ಲಿ ಬರುವಂತಹ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನ ನಾವು ವ್ಯಾಲ್ಯೂ ಆಫ್ MP ವೋಟ್ ಅಂತ ಕರಿತೀವಿ. ಸೊ ಅದು ನಮಗೆ ಒಟ್ಟು 700 ವ್ಯಾಲ್ಯೂ ಬರುವಂತದ್ದು. ಗೊತ್ತಾಯ್ತಲ್ಲ? ಪ್ರತಿಯೊಬ್ಬ MP ರಾಜ್ಯಸಭೆ ಮತ್ತು ಲೋಕಸಭೆಯಿಂದ ಏನು ವೋಟ್ ಮಾಡ್ತಾರೋ ರಾಷ್ಟ್ರಪತಿಗಳ ಎಲೆಕ್ಷನ್ ಅಲ್ಲಿ ಅದರ ಬೆಲೆ 700 ಆಗಿರುವಂತದ್ದು. ಹಾಗಾದ್ರೆ ಒಟ್ಟು MP MLAಗಳು ಏನು ಈ ಎಲೆಕ್ಷನ್ ನಲ್ಲಿ ರಾಷ್ಟ್ರಪತಿಗಳ ಎಲೆಕ್ಷನ್ ಅಲ್ಲಿ ವೋಟ್ ಅನ್ನ ಮಾಡ್ತಿದಾರೋ ಅದರ ಒಟ್ಟು ಬೆಲೆ 10 ಲಕ್ಷಕ್ಕಿಂತ ಹೆಚ್ಚಿರುವಂತದ್ದು. ಅದೇ
10,86,431. ಇದು ಬೆಲೆ ಆಗಿರುತ್ತದೆ. ಎಲ್ಲ MP ಎಲ್ಲ MLAಗಳು ಸೇರಿ ವೋಟ್ ಏನ್ ಮಾಡ್ತಾರಲ್ಲ ಅದ್ರದ್ದು ಬೆಲೆ. ಈ 10,86,431 ಯಾರು ಹೆಚ್ಚಿನ ವ್ಯಾಲ್ಯೂ, ಯಾರು ಹೆಚ್ಚಿನ ಬೆಲೆ ಇರುವಂತಹ MLA ಮತ್ತು MP ಗಳ ವೋಟ್ಸ್ ಅನ್ನ ಪಡೆದಿರ್ತಾರೋ ಅವರು ಗೆಲ್ತಾರೆ. ಉದಾಹರಣೆಗೆ ರಾಮನಾಥ್ ಕೋವಿಂದ್ ಅವರು ಗೆದ್ದಂತಹ ಸಂದರ್ಭದಲ್ಲಿ ಮೀರಾ ಕುಮಾರಿ ಅವರ ವಿರುದ್ಧ 7 ಲಕ್ಷಕ್ಕಿಂತ ಹೆಚ್ಚಿನ ವೋಟ್ಸ್ ಗಳನ್ನ ಪಡೆದಿದ್ದರು. ಹಾಗಾದ್ರೆ 7 ಲಕ್ಷ ಜನ ವೋಟ್ ಮಾಡಿದಾರಂತಲ್ಲ. ಯಾಕಂದ್ರೆ ಈಗ ನಾನು ಹೇಳಿದೆ, ಉದಾಹರಣೆಗೆ ಉತ್ತರ ಪ್ರದೇಶವನ್ನ ತಗೊಂಡಾಗ ಅಲ್ಲಿ ಪ್ರತಿಯೊಬ್ಬ MLA ವ್ಯಾಲ್ಯೂ ಆಫ್ ವೋಟ್ 208 ಆಗಿರುತ್ತದೆ. ಹಾಗೆ ಕರ್ನಾಟಕದಲ್ಲೂ ಸಹ ಬೇರೆ ವ್ಯಾಲ್ಯೂ ಆಗಿರುತ್ತೆ. ಇವನ್ನೆಲ್ಲ ಕೂಡಿಸಿ ಬಂದಂತಹ ವ್ಯಾಲ್ಯೂ ಅನ್ನ ನಾವು ಪರಿಗಣನೆಗೆ ತಗೊಳ್ಳುವಂತದ್ದು. ಹಾಗೆ ಈ ವರ್ಷವೂ ಸಹ ದ್ರೌಪದಿ ಮುರ್ಮು ಅವರು ನಡೀತಾ ಇರುವಂತಹ ಎಲೆಕ್ಷನ್ಸ್ ನಲ್ಲಿ ಸರಿಸುಮಾರು ರಾಮನಾಥ್ ಕೋವಿಂದ್ ಅವರ ಸಮಾನವಾಗಿ 7 ಲಕ್ಷ ಚಿಲ್ಲರೆ ವೋಟ್ ಗಳನ್ನ ಪಡೆದು ಗೆಲ್ಲುವಂತಹ ಸಾಧ್ಯತೆಗಳನ್ನ ಪಡೆದಿದ್ದಾರೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಹೀಗೆ ಇರುವಂತಹ ಒಟ್ಟು MLA ಮತ್ತು MP ಗಳು ಎಷ್ಟು ಜನ ವೋಟ್ ಮಾಡ್ತಾರೆ ಅಂತಂದಾಗ ಒಟ್ಟು 4,809 ಜನ ಎಲಿಜಿಬಲ್ ವೋಟರ್ಸ್ಗಳು MLAs ಮತ್ತು MPs, ಎಲ್ಲಾ ರಾಜ್ಯದ MLAs ಮತ್ತು MPs ಗಳು ಸೇರಿ 4,809 ಜನ ಈ ಒಂದು ರಾಷ್ಟ್ರಪತಿ ಚುನಾವಣೆಯಲ್ಲಿ ವೋಟ್ ಅನ್ನ ಮಾಡುವಂತದ್ದು. ಅದರಲ್ಲಿ MP ಗಳು ಮಾಡುವಂತಹ ವೋಟಿನ ಮುಖಬೆಲೆ ಹೇಳಿದೆ 700 ಆಗಿರುತ್ತದೆ. ಹಾಗೆ ರಾಜ್ಯಗಳ MLAಗಳ ಏನು ವೋಟ್ ಮಾಡ್ತಾರೋ ಅದರ ಮುಖಬೆಲೆ ಅವರ ಒಂದು ರಾಜ್ಯದ ಏನು ಜನಸಂಖ್ಯೆ ಇರುತ್ತೋ ಹಾಗೂ ಎಲೆಕ್ಟೆಡ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೋ ಅದರಿಂದ ಡಿವೈಡ್ ಮಾಡಿ ಪಡ್ಕೊಳ್ಳುವಂತದ್ದು. ಅತಿ ಹೆಚ್ಚು MLA ವ್ಯಾಲ್ಯೂ ಇರುವಂತದ್ದು 208, ಅದು ಉತ್ತರ ಪ್ರದೇಶದೇ ಆಗಿರುತ್ತದೆ. ಸೊ ಅತಿ ಹೆಚ್ಚು MLA ವ್ಯಾಲ್ಯೂ, MLA ವೋಟ್ ಏನ್ ರಾಷ್ಟ್ರಪತಿಗಳ ಎಲೆಕ್ಷನ್ ಅಲ್ಲಿ ಮಾಡ್ತಾರೋ ಎಲ್ಲಾ ರಾಜ್ಯಗಳ ಪೈಕಿ UP MLAಗಳದ್ದು ಹೆಚ್ಚಾಗಿರುತ್ತದೆ. ಅಲ್ಲಿ ಪ್ರತಿಯೊಬ್ಬ MLA ಏನ್ ವೋಟ್ ಅನ್ನ ಮಾಡಿದ್ರೆ 208 ವ್ಯಾಲ್ಯೂ ಅನ್ನ ಪಡ್ಕೊಂಡಿರ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗೂ ಎಲ್ಲಾ MP ಗಳಿಗೆ ಗ್ರೀನ್ ಕಲರ್ ಒಂದು ಪೇಪರ್ ಕೊಡ್ತಾರೆ, ಬ್ಯಾಲೆಟ್ ಪೇಪರ್. ಆ ಗ್ರೀನ್ ಕಲರ್ ಬ್ಯಾಲೆಟ್ ಪೇಪರ್ ನ ಮೇಲೆ ಎಲೆಕ್ಷನ್ ಅಥಾರಿಟೀಸ್ ಕೊಡುವಂತಹ ಪೆನ್ ಇಂದಲೇ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಆ ವೋಟ್ ಅನ್ನು ವ್ಯಾಲಿಡ್ ಅಂತ ಹೇಳಿ, ಅಂದ್ರೆ ಅದನ್ನ ನಾವು ಪರಿಗಣನೆಗೆ ಹಾಗೂ ಕೌಂಟಿಂಗ್ ಗೆ ಕನ್ಸಿಡರ್ ಮಾಡ್ತೀವಿ. ಬೇರೆ ಯಾವ್ದಾರ ಪೆನ್ ಯೂಸ್ ಮಾಡಿದ್ರೆ ಅದಕ್ಕೆ ಪರಿಗಣನೆ ಅಥವಾ ರಿಜೆಕ್ಷನ್ ಗೆ ಒಳಪಡಿಸಲಾಗುತ್ತದೆ. ಸೊ ಗ್ರೀನ್ ಕಲರ್ ಬ್ಯಾಲೆಟ್ ಪೇಪರ್ MP ಗಳಿಗೆ ಕೊಡಲಾಗುತ್ತದೆ ಹಾಗೂ ಪಿಂಕ್ ಕಲರ್ ಬ್ಯಾಲೆಟ್ ಪೇಪರ್ ಅದು MLA ಗಳಿಗೆ ಕೊಡುವಂತದ್ದು. ಸೊ ಹೀಗೆ ಗ್ರೀನ್ ಕಲರ್ ಬ್ಯಾಲೆಟ್ ಪೇಪರ್ ನೆನ್ಪಿಟ್ಕೊಳ್ಳಿ, MP ಗಳಿಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕೊಡುವಂತದ್ದು, ಹಾಗೂ ಪಿಂಕ್ ಕಲರ್ ಬ್ಯಾಲೆಟ್ ಪೇಪರ್ ಎಲ್ಲ MLAs ಗಳಿಗೆ ಕೊಡಲಾಗುತ್ತದೆ ಅನ್ನುವಂಥದ್ದು. ಹಾಗೆ ಬಹುಮುಖ್ಯಕರವಾಗಿ 84ನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಈ 84ನೇ ಸಾಂವಿಧಾನಿಕ ತಿದ್ದುಪಡಿಯ ಪ್ರಕಾರ ವೋಟ್ ವ್ಯಾಲ್ಯೂ ಅಂದ್ರೆ ಪ್ರತಿಯೊಬ್ಬ MLA ವ್ಯಾಲ್ಯೂ ಆಫ್ ವೋಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾನು ಜನಸಂಖ್ಯೆಯನ್ನ ಪರಿಗಣನೆಗೆ ತಗೊಳ್ತಾರೆ ಅಂತ ಹೇಳಿದೆ. ಹಾಗಾದ್ರೆ ಯಾವ ಸೆನ್ಸಸ್ ನ ಜನಸಂಖ್ಯೆಯನ್ನ ಇಲ್ಲಿ ಪರಿಗಣನೆಗೆ ತಗೊಳ್ತಾರೆ? 1971ರ ಜನಸಂಖ್ಯೆಯನ್ನ ಆಧರಿಸಿ ಈ ಒಂದು ವೋಟ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಲಾಗುವುದು ಅನ್ನುವಂಥದ್ದು. ಸೊ 84ನೇ ಸಾಂವಿಧಾನಿಕ ತಿದ್ದುಪಡಿಯ ಪ್ರಕಾರ 1971ರ ಸೆನ್ಸಸ್ ನ ಅಡಿಯಲ್ಲಿ ಏನು ಜನಸಂಖ್ಯೆ ನೋಂದಣಿಯನ್ನ ಮಾಡಿಸಲಾಗಿತ್ತೋ ಆ ಒಂದು ಆಧಾರದ ಮೇಲೆ ವೋಟ್ ಗಳನ್ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಲು ಉಪಯೋಗಿಸಲಾಗುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತಹ ವಿಷಯ. ಇವತ್ತಿನ ಈ ಒಂದು ಚರ್ಚೆಯಲ್ಲಿ ನಾವು ಮಾಡಬೇಕಾಗಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್, ದ ಪ್ರಯಾರಿಟೀಸ್ ಫಾರ್ ದ ನ್ಯೂ ವೈಸ್ ಪ್ರೆಸಿಡೆಂಟ್ ಇನ್ ರಾಜ್ಯಸಭಾ. ತಮಗೆಲ್ಲ ಗೊತ್ತಿರೋ ಹಾಗಿದ್ರೆ ರಾಜ್ಯಸಭೆಯಲ್ಲಿ ಎಕ್ಸ್ ಅಫಿಷಿಯಲ್ ಚೇರ್ಮನ್ ಆಗಿರುವಂತಹ ವೈಸ್ ಪ್ರೆಸಿಡೆಂಟ್ ಅವರು ಸಹ ಇಲ್ಲಿ ಹೊಸದಾಗಿ ಚುನಾವಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ ಬಹುಮುಖ್ಯಕರವಾಗಿರುತ್ತದೆ. ಈ ವೈಸ್ ಪ್ರೆಸಿಡೆಂಟ್ ಅವರ ಪ್ರಾಮುಖ್ಯತೆ ಮತ್ತು ಅವರ ಬೆಲೆ ಪಾರ್ಲಿಮೆಂಟ್ ಅಲ್ಲಿ ಎಷ್ಟಿರುತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು. ಆ ಮಾತನ್ನ ತಿಳ್ಕೊಳ್ಳೋದಕ್ಕಿಂತ ಮುನ್ನ ಈ ಒಂದು ಆರ್ಟಿಕಲ್ ನ ವಿಶ್ಲೇಷಣೆ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಬಹುಮುಖ್ಯವಾಗಿ ಅಗೇನ್ ಇಂಡಿಯನ್ ಪಾಲಿಟಿಗೆ ಸಂಬಂಧಿಸಿದಂತೆ ಉಪಯೋಗವಾಗುವಂತಹ ವಿಷಯವಾಗಿರುತ್ತದೆ. ಈಗ ಯಾವುದೇ ಒಂದು ನದಿ ಸುಗಮವಾಗಿ ಹರಿತಾ ಇರಬೇಕು ಅಂತಂದ್ರೆ ಅದರ ಅಕ್ಕ ಮತ್ತು ಪಕ್ಕದಲ್ಲಿ ಇರುವಂತಹ
ದಳಗಳು ಗಟ್ಟಿಯಾಗಿರಬೇಕಾಗಿರುತ್ತದೆ. ಹಾಗೆ ದೇಶದ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ತನ್ನ ಒಂದು ಸುಗಮ ಹಾದಿಯನ್ನ ನಡೆಸ್ಕೊಂಡು ಹೋಗಬೇಕು ಅಂತಂದ್ರೆ ಒಂದು ಕಡೆ ಲೋಕಸಭೆ, ಇನ್ನೊಂದು ಕಡೆ ರಾಜ್ಯಸಭೆ ಗಟ್ಟಿಯಾಗಿದ್ದಲ್ಲಿ ಮಾತ್ರ ಆ ನದಿ ಹೇಗೆ ಸಕ್ಷಮವಾಗಿ ಸ್ಟೇಬಲ್ ಆಗಿ ಹರಿಯಲು ಸಾಧ್ಯವಾಗುತ್ತದೆ, ಹಾಗೆ ದೇಶವೂ ಸಹ ನಡೆಯಲು ಕಾರಣವಾಗುತ್ತದೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಕಡೆ ರಾಜ್ಯಸಭೆ, ಇನ್ನೊಂದು ಕಡೆ ಲೋಕಸಭೆ ಗಟ್ಟಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಭಾರತದ ಹಾದಿ ಸುಗಮವಾಗಿ ನಡೆದುಕೊಂಡು ಹೋಗಲು ಸಾಧ್ಯವಾಗುತ್ತದೆ. ಅದೇ ಮಾತನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ರಾಜ್ಯಸಭೆಯ 250ನೇ ಸೆಷನ್ ಅನ್ನ 2019ರಲ್ಲಿ ಆಚರಿಸ್ತಾ ಇದ್ದಂತಹ ಸಂದರ್ಭದಲ್ಲೂ ಇದೇ ಮಾತನ್ನ ಹೇಳಿದ್ದರು. ಹಾಗೆ ನೋಡಿದಂತಹ ಸಂದರ್ಭದಲ್ಲಿ ವೆಂಕಯ್ಯ ನಾಯ್ಡು ಅವರು ಈಗ ರಿಟೈರ್ ಆಗ್ತಾ ಇದ್ದು ಹೊಸ ವೈಸ್ ಪ್ರೆಸಿಡೆಂಟ್ ಅನ್ನ ಚುನಾವಣೆಗೆ ಸಂಬಂಧಿಸಿದಂತೆ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಆರ್ಟಿಕಲ್ ನಲ್ಲಿ ರಾಜ್ಯಸಭೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಅವರ ಎಷ್ಟು ಪವರ್ ಅಥವಾ ಏನು ಅವರ ಕಾರ್ಯವೈಖರಿ ಆಗಿರುತ್ತದೆ ಅನ್ನುವಂಥದ್ದನ್ನ ನೋಡ್ತಾ ಇರುವಂತದ್ದು. ಸೊ ವೈಸ್ ಪ್ರೆಸಿಡೆಂಟ್ 2 ಮುಖ್ಯ ಕೆಲಸಗಳನ್ನ ವಹಿಸಿಕೊಂಡಿರ್ತಾರೆ ಸಾಂವಿಧಾನಿಕವಾಗಿ. ಮೊದಲನೇ ಹಂತದಲ್ಲಿ ನಾನು ಹೇಳಿದೆ, ರಾಜ್ಯಸಭೆಯ ಎಕ್ಸ್ ಅಫಿಷಿಯಲ್ ಚೇರ್ಮನ್ ಆಗಿ ವೈಸ್ ಪ್ರೆಸಿಡೆಂಟ್ ಕಾರ್ಯನಿರ್ವಹಿಸ್ತಾರೆ. ಸೊ ರಾಜ್ಯಸಭೆಯಲ್ಲಿ ನಡೆಯುವಂತಹ ಎಲ್ಲಾ ಕೆಲಸಗಳನ್ನ, ಸಭೆಯನ್ನ ಹಾಗೂ ಯಾವುದೇ ಸರ್ಕಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗಿರಬಹುದು, ಹಾಗೂ ಒಂದು ವೇಳೆ ಲೋಕಸಭೆಯಿಂದ ಬರುವಂತಹ ಬಿಲ್ಸ್ ಗಳನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ಹಿರಿಯ ಪೊಸಿಷನ್ ಅನ್ನ ಪಡ್ಕೊಂಡಿರುವಂತಹ ಎಲ್ಲ ರಾಜ್ಯಸಭೆಯ ಮೆಂಬರ್ಸ್ಗಳು ಹಿರಿಯರಾಗಿ ಲೋಕಸಭೆಯಲ್ಲಿ ಮಾಡುವಂತಹ ತಪ್ಪುಗಳನ್ನ ತಡೆ ಹಿಡಿಯುವಂತಹ ಕಡೆಗೆ ದಾರಿ ತೋರಿಸ್ತಾರೆ ಅನ್ನುವಂತಹ ಆಶಯದೊಂದಿಗೆ ರಾಜ್ಯಸಭೆಯನ್ನ ಶುರು ಮಾಡಲಾಗಿತ್ತು. ಸೊ ಅದಕ್ಕೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಾನೆ ನಾವು ರಾಜ್ಯಸಭೆಯನ್ನ ಕರಿತೀವಿ. ಹಾಗೆ ಲೋಕಸಭೆಯನ್ನ ಹೌಸ್ ಆಫ್ ಪೀಪಲ್ ಅಂತ ಕರಿತೀವಿ. ಈಗ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ, ಮೊದಲನೇ ಹಂತದಲ್ಲಿ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿ ವೈಸ್ ಪ್ರೆಸಿಡೆಂಟ್ ರಾಜ್ಯಸಭೆಯಲ್ಲಿ ನಡೆಯುವಂತಹ ವಿಷಯಗಳನ್ನ ನೋಡಿಕೊಳ್ಳುವಂತಹದ್ದು. ಎರಡನೇ ಹಂತದಲ್ಲಿ ಪ್ರೆಸಿಡೆಂಟ್ ನ ಶೂಸ್ ಅನ್ನ ಪ್ರೆಸಿಡೆಂಟ್ ಒಂದು ವೇಳೆ ಸಾವನ್ನಪ್ಪಿ ಇರುವಂತಹ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಕಾರಣಾಂತರಗಳಿಂದ ಪ್ರೆಸಿಡೆಂಟ್ ಸೀಟ್ ಖಾಲಿ ಆದಂತಹ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ರೀತಿಯ ಒಂದು ಸಂದರ್ಭ 1977ರಲ್ಲಿ ಫಕ್ರುದ್ದೀನ್ ಅಲಿ ಅವರು ರಾಷ್ಟ್ರಪತಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತಹ ಕಾರಣಕ್ಕೆ ಆವಾಗಿನ ವೈಸ್ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. ಹಾಗೆ ಪ್ರೆಸಿಡೆಂಟ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸಹ ಒಂದು ಕಣ್ ಸರ್ಜರಿಯನ್ನ ಮಾಡಿಸಿಕೊಂಡಿರ್ತಾರೆ. ಆ ಒಂದು ಕಾರಣಕ್ಕೆ ಒಂದಿಷ್ಟು ದಿನಗಳ ಕಾಲ ರಾಷ್ಟ್ರಪತಿ ಆಫೀಸಿಗೆ ಬರದೇ ಇರುವಂತಹ ಕಾರಣಕ್ಕೆ ಆವಾಗಿನ ವೈಸ್ ಪ್ರೆಸಿಡೆಂಟ್ ಆದಂತಹ ವಿಪಿ ಜಾಕಿರ್ ಹುಸೇನ್ ಅವರು ರಾಷ್ಟ್ರಪತಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಸೊ ರಾಷ್ಟ್ರಪತಿಗಳ ಸ್ಥಾನವನ್ನ, ರಾಷ್ಟ್ರಪತಿಗಳ ಸೀಟ್ ಖಾಲಿ ಇದ್ದಂತಹ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಅದನ್ನ ಅಲಂಕರಿಸ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಬಹುಮುಖ್ಯವಾದಂತಹ ಹಾಗೂ ಬಹು ಇಂಪಾರ್ಟೆಂಟ್ ಆಗಿರುವಂತಹ ಸ್ಥಾನವನ್ನ ಗ್ರಹಿಸ್ತಿರುವಂತಹದ್ದು. ಈಗ ಇಷ್ಟು ದಿನಗಳು ನಡೆದಿರುವಂತಹ ಸನ್ನಿವೇಶಗಳಲ್ಲಿ ವೆಂಕಯ್ಯ ನಾಯ್ಡು ಅವರು ಹೇಳಿರುವಂತಹ ಒಂದಿಷ್ಟು ಚಾಲೆಂಜಸ್ಗಳು ಅಥವಾ ರಾಜ್ಯಸಭೆಯಲ್ಲಿ ಆಗಬೇಕಾದಂತಹ ಬದಲಾವಣೆಗಳ ಬಗ್ಗೆ ಅವರು ಇಲ್ಲಿ ಪ್ರಸ್ತಾಪ ಅಥವಾ ಒಂದು ವಿಷಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ರಾಜ್ಯಸಭೆ ಅಥವಾ ಯಾವುದೇ ಸೆಷನ್ ಜಾರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಸೆಷನ್ ನಲ್ಲಿ ಆಗಬೇಕಾದಂತಹ ವಿಷಯಗಳ ಅಜೆಂಡಾವನ್ನ ಸರ್ಕಾರ ನಿಗದಿ ಮಾಡುತ್ತೆ. ಸೊ ಯಾವ ಅಜೆಂಡಾ ಮೇಲೆ ರಾಜ್ಯಸಭೆ ಆಗಲಿ ಅಥವಾ ಲೋಕಸಭೆಯಲ್ಲಿ ಚರ್ಚೆ ಆಗಲಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಅಪೋಸಿಷನ್ ಪಾರ್ಟಿಯವರು ಹೇಳುವಂತಹದ್ದು ಸರ್ಕಾರಕ್ಕೆ ಅನುಕೂಲ ಇರುವಂತಹ ಅಜೆಂಡಾಗಳನ್ನೇ ಸರ್ಕಾರ ನಿಗದಿ ಮಾಡುತ್ತೆ ಹೊರತು ಅಪೋಸಿಷನ್ ಚರ್ಚೆ ಮಾಡಬೇಕಾಗಿರುವಂತಹ ಅಜೆಂಡಾಗಳ ಮೇಲೆ ಯಾವುದೇ ಪ್ರಸ್ತಾಪವಿಲ್ಲದೆ ಇರುವಂತಹದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಅಜೆಂಡಾಗಳನ್ನ ಸೆಟ್ ಮಾಡಬೇಕಾದ್ರೆ ಅಪೋಸಿಷನ್ ಪಾರ್ಟಿಯವರನ್ನು ಸಹ ಇಲ್ಲಿ ಒಳಪಡಿಸಿಕೊಳ್ಳಬೇಕು ಅನ್ನುವಂಥದ್ದು ಮೊದಲನೇ ಒಂದು ಡಿಮಾಂಡ್ ಆಗಿರುವಂಥದ್ದು. ಎರಡನೇ ಹಂತದಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗಬೇಕಾದಂತಹ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಇರುವಂತಹ ಮೆಂಬರ್ಸ್ ಗಳನ್ನ ಆಧರಿಸಿ ಆ ಒಂದು ಪಾರ್ಟಿಗೆ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತದೆ. ಉದಾಹರಣೆಗೆ ರಾಜ್ಯಸಭೆಯಲ್ಲಿ ಒಟ್ಟು 32 ಪಾರ್ಟಿಗಳು ಪ್ರತಿನಿಧಿತ್ವವನ್ನ ಮಾಡ್ತಾ ಇರುವಂತದ್ದು.
ಅದರಲ್ಲಿ ಸುಮಾರು 15 ಪೊಲಿಟಿಕಲ್ ಪಾರ್ಟೀಸ್ಗಳು ಬರೀ ಸಿಂಗಲ್ ಮೆಂಬರ್ ಪಾರ್ಟಿ ಅಂದ್ರೆ ಒಬ್ಬರೇ ಮೆಂಬರ್ ಅಲ್ಲಿ ಪ್ರತಿನಿಧಿತ್ವವನ್ನು ತೋರಿಸ್ತಾ ಇರುವಂತಹದ್ದು. ಹಾಗೆ 6ರಿಂದ 13 ಎಂಪಿಗಳು ಇರುವಂತಹ ಪಾರ್ಟಿಗಳು 5 ಇದಾವೆ. ಉಳಿದಂತಹ ಎಂಎಲ್ಎಗಳು ಅಥವಾ ಎಂಪಿಗಳು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸೇರಿದಂತವರು. ಹೀಗೆ ಇರುವಂತಹ ಸಂದರ್ಭದಲ್ಲಿ 13 ಪಾರ್ಟಿಗಳು ಸರಿಸುಮಾರು 13 ಪಾರ್ಟಿಗಳು ಒಂದೇ ಮೆಂಬರ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಆ 13 ಪೊಲಿಟಿಕಲ್ ಪಾರ್ಟೀಸ್ಗಳಲ್ಲಿ ಏನು ಒಬ್ಬೊಬ್ಬರೇ ಮೆಂಬರ್ ಇದ್ದಾರೋ ಅವ್ರಿಗೆ ಮಾತಾಡೋ ಅವಕಾಶನೇ ಸಿಗಲ್ಲ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಬರೀ ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ಅಷ್ಟೇ ಮಾತಾಡೋ ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಕಡಿಮೆ ರೆಪ್ರೆಸೆಂಟೇಷನ್ ಇರುವಂತಹ ಪೊಲಿಟಿಕಲ್ ಪಾರ್ಟೀಸ್ಗಳು ಹೇಗೆ ಸುಮ್ಮನಿರಕ್ಕೆ ಸಾಧ್ಯ? ಸೊ ಅವರಿಗೂ ಸಹ ಮಾತಾಡುವಂತಹ ಪ್ರಸ್ತಾಪ ಮತ್ತು ಅವಕಾಶವನ್ನ ಮಾಡಿಕೊಡುವಂತಹ ಕಡೆಗೆ ವೈಸ್ ಪ್ರೆಸಿಡೆಂಟ್ ಕೆಲಸವನ್ನ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತಹದ್ದು. ಸೊ ಮೊದಲನೇದು ಅಜೆಂಡಾಗೆ ಸಂಬಂಧಿಸಿದಂತೆ ಮಾತಾಗಿದೆ. 2ನೇ ಹಂತದಲ್ಲಿ ಡಿಸ್ಕಷನ್ಗೆ ಸಂಬಂಧಿಸಿದಂತೆ ಮಾತಾಗಿರುವಂತಹದ್ದು. 3ನೇ ಹಂತದಲ್ಲಿ ಈಗ ಬರುವಂತಹ ವೈಸ್ ಪ್ರೆಸಿಡೆಂಟ್ ಮುಂಬರುವಂತಹ 2024 ಜನರಲ್ ಎಲೆಕ್ಷನ್ಸ್ ಹಾಗೂ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನು ಓಪನ್ ಆಗ್ತಾ ಇದೆಯೋ ಅದರಲ್ಲಿ ತಮ್ಮ ಕಾರ್ಯವನ್ನ ಮುಂಸಾಗಿಸ್ಕೊಂಡು ಹೋಗಲಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ನಲ್ಲಿ ಹೊಸ ಇನ್ಫ್ರಾಸ್ಟ್ರಕ್ಚರ್, ಹೊಸ ಟೆಕ್ನಾಲಜಿಯನ್ನ ಒಳಗೊಂಡಿಸಿಕೊಂಡಿರುವಂತದ್ದು. ಸೊ ಆ ಟೆಕ್ನಾಲಜಿಯನ್ನ ಬಳಸಿ ರಾಜ್ಯಸಭೆ ಇನ್ನೂ ಎಫಿಷಿಯಂಟ್ ಆಗಿ ಇನ್ನೂ ಹೆಚ್ಚಿನ ಕಾರ್ಯವೈಖರಿಯನ್ನ ತೋರಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ಬಹಳಷ್ಟು ಸರಿ ರಾಜ್ಯಸಭೆ ಬರೀ ನಾಮಕೆ ವಾಸ್ತೆ ಇರುವಂತಹ ಒಂದು ಹೌಸ್, ಅಪ್ಪರ್ ಹೌಸ್ ಅಂತ ಹೇಳಲಾಗುವಂಥದ್ದು ಅದಲ್ಲ. ಬರೀ ನಾಮಕೆ ವಾಸ್ತೆ ಇರುವಂತದ್ದಲ್ಲ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಾಜ್ಯಸಭೆಯ ಅವಶ್ಯಕತೆಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನ ಹಾಕಿದಂತಹ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ ಫೋರ್ ಫಾದರ್ಸ್ ಹೇಳಿದಂಥದ್ದು ಲೋಕಸಭೆಯಲ್ಲಿ ಮಾಡುವಂತಹ ತಪ್ಪುಗಳನ್ನ ತಡೆ ಹಿಡಿಯೋದಕ್ಕೆ, ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಹಿರಿಯರಾಗಿ ರಾಜ್ಯಸಭೆ ಕೆಲಸ ಮಾಡಲಿದೆ ಅನ್ನುವಂತಹ ಮಾತನ್ನ ಹೇಳಲಾಗಿತ್ತು. ಸೊ ಆ ಒಂದು ಹಿರಿಯ ಸ್ಥಾನವನ್ನ ಜವಾಬ್ದಾರಿಯುತವಾಗಿ ವೈಸ್ ಪ್ರೆಸಿಡೆಂಟ್ ಮುನ್ಸಾಗಿಸ್ಕೊಂಡು ಹೋಗುವಂತಹ ನಾಯಕತ್ವವನ್ನ ತೋರಿಸುವ ಹಾಗೂ ದಾರಿ ಹಿಡಿಯುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಚರ್ಚೆ ಮಾಡ್ತಿರುವಂತಹದ್ದು. ಈಗ ಯಾರು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಬಹುದು? ಎಲಿಜಿಬಿಲಿಟಿಗೆ ಸಂಬಂಧಿಸಿದಂತೆ ಮಾತಾಡಿದಂತಹ ಸಂದರ್ಭದಲ್ಲಿ ಅವರು ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು. 2ನೇ ಹಂತದಲ್ಲಿ 35 ವಯಸ್ಸನ್ನ ತುಂಬಿರಬೇಕು ಹಾಗೂ ಲೋಕಸಭೆ ಅಥವಾ ರಾಜ್ಯಸಭೆ ಮೆಂಬರ್ ಆಗುವಂತಹ ಕ್ವಾಲಿಫಿಕೇಶನ್ಸ್ ಅನ್ನ ಹೊಂದಿರಬೇಕು. ಈ 3 ಪ್ರಾವಧಾನಗಳನ್ನ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ಇದಲ್ಲದೆ ಒಂದು ವೇಳೆ ಯಾರು ವೈಸ್ ಪ್ರೆಸಿಡೆಂಟ್ ನ ಎಲೆಕ್ಷನ್ ಗೆ ನಿಲ್ತಾ ಇದ್ದಾರೋ ಅವ್ರು ಏನಾದರೂ ಲೋಕಸಭೆ ಅಥವಾ ರಾಜ್ಯಸಭೆಯ ಮೆಂಬರ್ ಆದಂತಹ ಸಂದರ್ಭದಲ್ಲಿ ಅವರು ಏನಾದರೂ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಗೆದ್ದಂತಹ ಸನ್ನಿವೇಶದಲ್ಲಿ ತನ್ನ ರಾಜ್ಯಸಭೆ ಅಥವಾ ಲೋಕಸಭೆಯ ಮೆಂಬರ್ಶಿಪ್ ಅನ್ನ ಕಳ್ಕೊತಾರೆ. ಸೊ ಆಟೋಮೆಟಿಕ್ ಆಗಿ. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಕಂಡೀಷನ್ಸ್ ಗಳು ಸಂವಿಧಾನದಲ್ಲಿ ಇರುವಂತದ್ದು. ಅದಕ್ಕೆ ಸಂಬಂಧಿಸಿದಂತೆ ಪಾಲಿಟಿ ಕ್ಲಾಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾವು ಇನ್ನು ಹೆಚ್ಚಿನ ಚರ್ಚೆಯನ್ನ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಡೋಣ. ಬಟ್ ಈಗ ಈ ಆರ್ಟಿಕಲ್ ಅಲ್ಲಿ ಬಹುಮುಖ್ಯವಾಗಿ ಕೊಟ್ಟಿರುವಂತಹ ವಿಷಯಗಳನ್ನ ಇಷ್ಟು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್ ಆನ್ ಆರ್ಡರ್ಲಿ ಟ್ರಾನ್ಸಿಷನ್. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ದೇಶದಲ್ಲಿ ಕಲ್ಲಿದ್ದಲಿಗೆ ಸಂಬಂಧಿಸಿದಂತೆ ಎಷ್ಟು ಹೆಚ್ಚಿನ ಡಿಮಾಂಡ್ ಇದೆ ಹಾಗೂ ಕಲ್ಲಿದ್ದಲು ಇನ್ನೂ ಒಂದಿಷ್ಟು ದಿನಗಳ ಕಾಲ ಭಾರತದಲ್ಲಿ ವಿದ್ಯುತ್ ಶಕ್ತಿಯನ್ನ ಪೂರೈಸುವಂತಹ ಕಡೆಗೆ ಬಹುದೊಡ್ಡವಾದಂತಹ ಪಾತ್ರವನ್ನ ವಹಿಸಲಿದೆ. ಅಂಡ್ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಏನು ರಿನ್ಯೂವಬಲ್ ಎನರ್ಜಿ ಕಡೆಗೆ, ಯಾಕಂದ್ರೆ 500 ಗಿಗಾವಾಟ್ಸ್ ಗಳ ಎಲೆಕ್ಟ್ರಿಸಿಟಿಯನ್ನ ನಾವು ರಿನ್ಯೂವಬಲ್ ಎನರ್ಜಿಯಿಂದ ಜನರೇಟ್ ಮಾಡಲಿದ್ದೇವೆ ಅನ್ನುವಂತಹ ಮಹತ್ತರ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀವಿ. ಸೊ ಆ ಒಂದು ಟಾರ್ಗೆಟ್ ಅನ್ನ ಸಾಧಿಸುವಂತಹ ದಾರಿ ಗ್ರಾಜುವಲ್ ಆಗಿ, ಸಡನ್ ಆಗಿ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ, ಗ್ರಾಜುವಲ್ ಆಗಿ ಆಗಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಇಲ್ಲಿ ಒಂದು ಜನರಲ್ ಆಗಿ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಸಂದರ್ಭದಲ್ಲಿ ಅಥವಾ ಸನ್ನಿವೇಶದಲ್ಲಿ ಯಾವುದಾದರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡಾಗ ಅಲ್ಲಿ ಬದಲಾವಣೆ ಆಗಿರಬಹುದು ಅಥವಾ ದಾರಿ ಆಗಿರಬಹುದು, ಅದನ್ನ ಗ್ರಾಜುವಲ್ ಆಗಿ ನಾವು ಸಾಧಿಸಲು ಸಾಧ್ಯವಾಗುತ್ತದೆ. ಯಾವಾಗ್ಲೂ ಡೈನಾಮಿಕ್ ಆಗಿ ಅಥವಾ ಸಡನ್ ಆಗಿ ಬರುವಂತಹ ಚೇಂಜ್ ಏನಿರುತ್ತಲ್ಲ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಎಲ್ಲರಲ್ಲೂ ಇರಲ್ಲ. ಹಾಗೆ ತಮ್ಮ ಜೀವನದಲ್ಲೂ ಸಹ ಯಾವುದಾದ್ರೂ ಎಕ್ಸಾಮಿನೇಷನ್ ಅನ್ನ ತಾವು
ಗಳಿಸಬೇಕು ಅಥವಾ ಯಾವುದಾದ್ರೂ ಹುದ್ದೆಯನ್ನ ತಾವು ಅಲಂಕರಿಸಬೇಕು ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಹಾದಿಯನ್ನ ನಡೆಯುವ ಅವಶ್ಯಕತೆ ಇದೆ. ಅಂಡ್ ಆ ಹಾದಿ ನಡೆಯಲು ಬೇಕಾಗಿರುವಂತಹ ಶಕ್ತಿ ಗ್ರಾಜುವಲ್ ಆಗಿ ತಾವು ಸಂಪಾದಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ಅದಕ್ಕೋಸ್ಕರ ತಮ್ಮಲ್ಲಿ ಟೈಮ್ ಸೆನ್ಸ್ ಹಾಗೂ ಒಂದು ಪೇಷನ್ಸ್ ಅನ್ನ ಬೆಳೆಸಿಕೊಳ್ಳುವಂತಹ ಅಗತ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ, ವಾಪಸ್ ಬರೋಣ ಆರ್ಟಿಕಲ್ಗೆ, ಬಹುಮುಖ್ಯವಾಗಿ ರಿನ್ಯೂವಬಲ್ ಎನರ್ಜಿ ಕ್ಷೇತ್ರಕ್ಕೆ ಸಂಬಂಧಿತವಾಗಿರುವಂತಹದ್ದು. ಆ ಒಂದು ಕಾರಣಕ್ಕೆ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ಒಂದು ಎಕಾನಮಿಯಲ್ಲೂ ಸಹ ಉಪಯೋಗವಾಗಬಹುದು ಹಾಗೂ ಎನ್ವೈರನ್ಮೆಂಟ್ ಅಲ್ಲೂ ಸಹ ನಮಗೆ ಉಪಯೋಗವಾಗುವಂತಹದ್ದು. ಅಂಡ್ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಇನ್ಫ್ಲೇಷನ್ ನ ಸಮಸ್ಯೆ ಪ್ಯಾಂಡಮಿಕ್ 2020 ಏನು COVID-19 ಪ್ರಪಂಚಕ್ಕೆ ಎದುರಾಗಿತ್ತು ಅವಾಗಿಂದ ಬೆಲೆ ಹೆಚ್ಚಳ ಸಮಸ್ಯೆ ಇಡೀ ಪ್ರಪಂಚದಲ್ಲಿ ನಾವು ಕಾಣ್ತಾನೆ ಇದ್ದೀವಿ. ಪ್ಯಾಂಡಮಿಕ್ ಮುಗಿದ ತಕ್ಷಣ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಇನ್ನೂ ಬಹುದೊಡ್ಡವಾದಂತಹ ಬರೆಯಾಗಿ ಹಾಗೂ ಈ ಒಂದು ಬೆಲೆ ಹೆಚ್ಚಳಕ್ಕೆ ಬುನಾದಿಯಾಗಿ ಇನ್ನೂ ಸಮರ್ಪಕವಾಗಿ ಬೆಳೆಸಲು ಕಾರಣವಾಯಿತು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ರಾಷ್ಟ್ರಗಳು ಬೆಲೆ ಹೆಚ್ಚಳವನ್ನ ತಡೆ ಹಿಡಿಯುವಂತಹ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಇವೆಲ್ಲದರ ನಡುವೆ ಒಂದು ವಿಷಯವನ್ನ ನಾವು ಮರ್ತು ಹೋಗಿದ್ವಿ. ಭಾರತ ಸರ್ಕಾರ ದೇಶದಲ್ಲಿ ಕಲ್ಲಿದ್ದಲಿಗೆ ಸಂಬಂಧಿಸಿದಂತೆ ನ್ಯಾಷನಲ್ ಕೋಲ್ ಇಂಡೆಕ್ಸ್ ಅನ್ನ ಜಾರಿಗೆ ತಂತು. ಏನಿದು ನ್ಯಾಷನಲ್ ಕೋಲ್ ಇಂಡೆಕ್ಸ್? ಮೊದಲನೇ ಹಂತದಲ್ಲಿ ನ್ಯಾಷನಲ್ ಕೋಲ್ ಇಂಡೆಕ್ಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಫ್ ಕೋಲ್ ಮೊದಲನೇದಾಗಿ ಏನು ಕ್ಯಾಲ್ಕುಲೇಟ್ ಮಾಡಲಾಗ್ತಿತ್ತು, ಅದೇ ರೀತಿಯಲ್ಲಿ ನ್ಯಾಷನಲ್ ಕೋಲ್ ಇಂಡೆಕ್ಸ್ ಅನ್ನು ಸಹ ಬಹುಮುಖ್ಯವಾಗಿ ಕಲ್ಲಿದ್ದಲಿನ ಬಳಕೆಗೆ ಸಂಬಂಧಿಸಿದಂತೆ ರೆಪ್ರೆಸೆಂಟ್ ಮಾಡಲು ಉಪಯೋಗಿಸುವಂತಹ ಒಂದು ಇಂಡೆಕ್ಸ್ ಆಗಿರುತ್ತದೆ. ಈ ನ್ಯಾಷನಲ್ ಕೋಲ್ ಇಂಡೆಕ್ಸ್ ನಲ್ಲಿ ನಾವು ಇಂಟರ್ನ್ಯಾಷನಲ್ ಪ್ರೈಸಸ್ ಅನ್ನು ಸಹ ಒಳಪಡಿಸಿಕೊಂಡಿರ್ತೀವಿ. ಇಲ್ಲಿ ಬಹುಮುಖ್ಯವಾದಂತಹ ವ್ಯತ್ಯಾಸ, ಈ ನ್ಯಾಷನಲ್ ಕೋಲ್ ಇಂಡೆಕ್ಸ್ ಇತ್ತೀಚೆಗೆ ಸರ್ಕಾರ ಏನ್ ತಂದಿದೆ ಹಾಗೂ ಮುಂಚೆಯಿಂದನೂ ಇರುವಂತಹ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕೋಲಿಗೆ ಏನಿದೆ ಅವುಗಳ ನಡುವಿನ ಅಂತರವನ್ನ ನೋಡಿದಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹದ್ದು, ಇದರಲ್ಲಿ ಅಂತಾರಾಷ್ಟ್ರೀಯ ಕಲ್ಲಿದ್ದಲಿನ ಬೆಲೆಯನ್ನ ಪರಿಗಣನೆಗೆ ತಗೊಳ್ಳಲ್ಲ. ಆದ್ರೆ ನ್ಯಾಷನಲ್ ಕೋಲ್ ಇಂಡೆಕ್ಸ್ ನಲ್ಲಿ ಅಂತಾರಾಷ್ಟ್ರೀಯ ಕಲ್ಲಿದ್ದಲಿನ ಬೆಲೆಯನ್ನ ಪರಿಗಣನೆಗೆ ತಗೊಳ್ತೀವಿ. ಇದು ಬಹುಮುಖ್ಯವಾದ ವ್ಯತ್ಯಾಸ. ಅದೇ ಕಾರಣಕ್ಕೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಫ್ ಕೋಲ್ ಏನಿತ್ತಲ್ಲ ಅದು ಕಳೆದ 6 ತಿಂಗಳಿಗೆ 131 ಆಗಿತ್ತು. ಅದು ಯಾವುದು ಬದಲಾವಣೆ ಆಗಿಲ್ಲ. ಆದ್ರೆ ನ್ಯಾಷನಲ್ ಕೋಲ್ ಇಂಡೆಕ್ಸ್ ಏನಿದೆ ಅದು 165ರಿಂದ 238ಕ್ಕೆ ಏರಿಕೆಯಾಗಿದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲ್ಲಿದ್ದಲಿನ ಬೆಲೆ ಹೆಚ್ಚಾಗಿರುವಂತಹ ಕಾರಣಕ್ಕೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ನಮಗೆ ದೇಶದಲ್ಲಿ ವಿದ್ಯುತ್ತಿನ ಅವಶ್ಯಕತೆ ಹೆಚ್ಚಾದಂತಹ ಕಾರಣಕ್ಕೆ ನಾವು ಹೆಚ್ಚಿನ ಕಲ್ಲಿದ್ದಲನ್ನ ಹೊರ ರಾಷ್ಟ್ರದಿಂದ ಆಮದು ಮಾಡ್ಕೊಂತ ಇದೀವಿ, ಇಂಪೋರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಸರಿಸುಮಾರು 30% ಇಂಪೋರ್ಟ್ಸ್ ನಮಗೆ ಕಲ್ಲಿದ್ದಲು ಹೊರ ರಾಷ್ಟ್ರದಿಂದ ತರಿಸ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೆ ಭಾರತ ಸರ್ಕಾರ ಬಹಳಷ್ಟು ಪ್ರೈವೇಟ್ ಇಂಡಸ್ಟ್ರೀಸ್ ಗಳನ್ನು ಸಹ ದೇಶದಲ್ಲಿ ಉತ್ತೇಜಿಸ್ತಾ ಇರುವಂತಹದ್ದು ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನ ಮಾಡ್ಲಿ ಅಂತ. ಯಾಕಂದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಹೆಚ್ಚಾದಂತಹ ಸನ್ನಿವೇಶದಲ್ಲಿ ನಾವು ಹೊರ ರಾಷ್ಟ್ರದಿಂದ ಕಲ್ಲಿದ್ದಲನ್ನ ಖರೀದಿ ಮಾಡುವಂತದ್ದು ಕಮ್ಮಿ ಮಾಡ್ತೀವಿ. ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಫಾರೆಕ್ಸ್ ರಿಸರ್ವ್ಸ್ ನ ಮೇಲೆ ಆಗುವಂತಹ ಒಂದು ಹೊರೆಯನ್ನು ಸಹ ಕಡಿಮೆ ಮಾಡಿದಂತ ಆಗುತ್ತದೆ. ಆದ್ರೆ ಈ ಪ್ರೈವೇಟ್ ಕಂಪನಿಗಳು ಒಳ ಬರಬೇಕಂತಂದ್ರೆ ಮೊದಲನೇ ಹಂತದಲ್ಲಿ ಒಂದಿಷ್ಟು ಚಾಲೆಂಜಸ್ ಗಳಿದಾವೆ. ಏನವು ಚಾಲೆಂಜಸ್? ಒಂದು ಕಡೆ ರೆಗ್ಯುಲೇಟರ್ ಗಳನ್ನ, ಅಂದ್ರೆ ಯಾಕಂದ್ರೆ ಯಾವುದೇ ಪ್ರೈವೇಟ್ ಇಂಡಸ್ಟ್ರಿ ಬರೆದಂತಹ ಸಂದರ್ಭದಲ್ಲಿ ಬಹಳ ಸಿಂಪಲ್ ಆಗಿರುವಂತಹ ಸಿಸ್ಟಮ್ ಅನ್ನ ಅಪೇಕ್ಷಿಸ್ತಾರೆ. ಈಗ ನಮ್ಮ ದೇಶದಲ್ಲಿ ಹೆಚ್ಚಿನ ಕೆಲಸಗಳು ಬರೀ ಅಪ್ರೂವಲ್ಗಳು ತಗೊಳಕ್ಕೆ, ಒಂದು ಫೈಲಿಂದ ಇನ್ನೊಂದು ಟೇಬಲ್ಗೆ ಹೋಗಕ್ಕೆ ಎಲ್ಲಾ ಸಮಸ್ಯೆಗಳು ನಮಗೆಲ್ಲ ಗೊತ್ತೇ ಇದಾವೆ. ಹಂಗಿದ್ದಂತಹ ಸಂದರ್ಭದಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಒಂದಿಷ್ಟು ಮೋಟಿವೇಟ್ ಆಗಲ್ಲ ಮುಂದೆ ಬರಕ್ಕೆ. ಆ ರೀತಿಯ ಸನ್ನಿವೇಶಗಳನ್ನ ತಡೆ ಹಿಡಿಯುವಂತಹ ಕಡೆಗೆ ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ ರೆಗ್ಯುಲೇಟರ್ ಅನ್ನ ಜಾರಿಗೆ ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಎರಡನೇ ಹಂತದಲ್ಲಿ ಇವತ್ತು ದೇಶದಲ್ಲಿ ಕೋಲ್ ಬೇಸ್ಡ್ ಇಂಡಸ್ಟ್ರಿ ಜನರೇಷನ್ ಎಷ್ಟರ ಮಟ್ಟಿಗೆ ಬೆಳೆಯುವ ಅವಕಾಶವಿದೆ ಹಾಗೂ ಎಷ್ಟು ಮಾಡುವ ಅವಕಾಶ ಇದೆ, ಅಂಡ್ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರೈವೇಟ್ ಪ್ಲೇಯರ್ಸಿಗೂ ಸಹ ಒಂದು ನಿರ್ದಿಷ್ಟ ಕ್ಲಿಯರ್ ವಿಷನ್ ಅನ್ನ ಕೊಡುವ ಅವಶ್ಯಕತೆ ಇದೆ. ಹಾಗೆ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಹೆಚ್ಚಿನ ಲಾಭ ಹಾಗೂ ಪಾಲಿಸಿಯನ್ನ ಸರಿಯಾಗಿ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಇದಲ್ಲದೆ ಈ ಕೋಲ್ ಪ್ರೊಡಕ್ಷನ್ ಅನ್ನ ಏನು ನಾವು ಡೊಮೆಸ್ಟಿಕ್ ಆಗಿ ಹೆಚ್ಚು ಮಾಡ್ಬೇಕಂತಿದೀವಿ, ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಲ್ಲಿದ್ದಲಿನ ಬೆಲೆ ಹೆಚ್ಚಾಗಿರುವಂತಹ ಕಾರಣಕ್ಕೆ ಡೊಮೆಸ್ಟಿಕ್ ಕ್ಷೇತ್ರದಲ್ಲಿ ನಾವು ಹೆಚ್ಚು ಮಾಡಲು ಪ್ರಯತ್ನಿಸ್ತಾ ಇದ್ದೀವಿ. ಹಾಗೆ ಇರುವಂತಹ ಸಂದರ್ಭದಲ್ಲಿ ಈ ಕೋಲ್ನ ಕ್ವಾಲಿಟಿ, ಯಾಕಂದ್ರೆ
ಎಷ್ಟು ಕೋಲ್ ಎನರ್ಜಿಯನ್ನ ಜನರೇಟ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನ ನಾವು ಕೋಲ್ ಕ್ವಾಲಿಟಿಯನ್ನ ಆಧರಿಸಿ ಹೇಳ್ತೀವಿ. ಸೊ ಕ್ವಾಲಿಟಿ ಆಫ್ ಕೋಲ್ ಅನ್ನ ನಾವು ಜಾಸ್ತಿ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಸಹ ತಮ್ಮ ಪ್ರಯತ್ನವನ್ನ ಮುನ್ಸಾಗಿಸುವ ಅವಶ್ಯಕತೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಏನು 500 ಗಿಗಾವಾಟ್ಸ್ ಗಳ ಸೋಲಾರ್ ಎನರ್ಜಿ ಅಥವಾ ರಿನ್ಯೂವಬಲ್ ಎನರ್ಜಿಯನ್ನ ಆಧರಿಸಿ ವಿದ್ಯುತ್ ಅನ್ನ ನಾವು ಸೃಷ್ಟಿಸಲಿದ್ದೇವೆ ಅನ್ನುವಂತಹ ಮಹತ್ತರ ಟಾರ್ಗೆಟ್ ಅನ್ನ ಇಟ್ಟಿದೆಯೋ ಅದು ಒಂದಿಷ್ಟು ದಿನದಲ್ಲಿ ಆಗುವಂತದ್ದಲ್ಲ. ಸೊ ಬದಲಾವಣೆ ಅನ್ನುವಂಥದ್ದು ಗ್ರಾಜುವಲ್ ಆಗಿ, ಕೇರ್ಫುಲ್ ಆಗಿ, ಯಾಕಂದ್ರೆ ಕಲ್ಲಿದ್ದಲಿಂದ ವಾತಾವರಣಕ್ಕೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಇಂದಾಗಿ ವಾತಾವರಣ ಎಫೆಕ್ಟ್ ಆಗುವಂತಹ ಚರ್ಚೆ ಬಹಳ ದೊಡ್ಡವಾಗಿ ನಡೀತಾ ಇರುವಂತಹ ಕಾರಣಕ್ಕೆ ನಾವು ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಸ್ಟೇಬಲ್ ಆಗಿ ಸೂಕ್ಷ್ಮವಾಗಿ ಕೆಲಸಗಳನ್ನ ಮುನ್ಸಾಗಿಸ್ಕೊಂಡು ಹೋಗುವ ಅವಶ್ಯಕತೆ ಇದೆ. ಒಂದು ಕಡೆ ಎನ್ವೈರನ್ಮೆಂಟ್ ಸಹ ಎಫೆಕ್ಟ್ ಆಗಬಾರದು, ಇನ್ನೊಂದು ಕಡೆ ನಮ್ಮ ಡೆವಲಪ್ಮೆಂಟ್ ಸಹ ನಿಲ್ಲಬಾರದು ಅನ್ನುವಂಥದ್ದನ್ನ ಇಲ್ಲಿ ಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂತಹದ್ದು. ಮುಂದಿನ ಒಂದು ಆರ್ಟಿಕಲ್, ಇವತ್ತು 18 ಜುಲೈ ಪಾರ್ಲಿಮೆಂಟ್ ನ ಮಾನ್ಸೂನ್ ಸೆಷನ್ ಶುರು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಬಿಲ್ಸ್ ಗಳ ಬಗ್ಗೆ ಸರಿಸುಮಾರು 24 ಬಿಲ್ಸ್ ಗಳು ಗವರ್ಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡುವಂತಹ ಮಹತ್ತರ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಅದರಲ್ಲಿ ಬಹುಮುಖ್ಯವಾಗಿ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದು ಅಮೆಂಡ್ಮೆಂಟ್ಸ್ ಆಗಿರಬಹುದು, ಅದಲ್ಲದೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಜೊತೆಯಲ್ಲಿ ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ಮತ್ತು ಬಹುಮುಖ್ಯವಾಗಿರುವಂತಹ ಆರ್ಟಿಕಲ್ ಅಥವಾ ಬಿಲ್ ಅಂತಾನೆ ಹೇಳಬಹುದು, ಅದು ಎಂಟರ್ಪ್ರೈಸಸ್ ಗೆ ಸಂಬಂಧಿಸಿದಂತೆ ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸಸ್ ಅಂಡ್ ಸರ್ವಿಸಸ್ ಹಬ್, ದೇಶ್ ಬಿಲ್ ಅಂತ ಹೇಳಿ. ಈ 4 ಬಿಲ್ಗಳು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಒಂದು ಬಿಲ್ಸ್ ಇಂಟ್ರೊಡ್ಯೂಸ್ ಆದಂತಹ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆದಂತಹ ಒಂದು ದಿನದಂದು ನಾವು ಅದರ ಬಗ್ಗೆ ಹೆಚ್ಚಿನ ಇದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಲಿದ್ದೇವೆ. ಸೊ ದೇಶ್ ಬಿಲ್ ಅಂತ ಹೇಳಿ ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸಸ್ ಅಂಡ್ ಸರ್ವಿಸಸ್ ಹಬ್, ಅದಲ್ಲದೆ ಕಾಂಪಿಟಿಷನ್ ಅಮೆಂಡ್ಮೆಂಟ್ ಆಕ್ಟ್ ಮತ್ತು ಇನ್ನೊಂದು ಬಹುಮುಖ್ಯವಾಗಿ IBC, ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್. ಹೀಗೆ 24 ಬಿಲ್ಸ್ ಗಳನ್ನ ಪಾರ್ಲಿಮೆಂಟ್ ಈ ಒಂದು ಮಾನ್ಸೂನ್ ಸೆಷನ್ ನಲ್ಲಿ ತರುತ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ 24 ಬಿಲ್ಸ್ ಗಳ ಬಗ್ಗೆ ಒಂದು ಬೇರೆ ಕಾರ್ಯಕ್ರಮದ ಹೆಸರಲ್ಲಿ ಗುರುದೀಕ್ಷಾ IAS ಅದ್ರ ಬಗ್ಗೆ ಚರ್ಚೆ ಮಾಡಲಿದ್ದು, ಈ ಒಂದು ಸಂಚಿಕೆಯನ್ನ ಗುರುದೀಕ್ಷಾ IAS ನ ಯೂಟ್ಯೂಬ್ ಚಾನೆಲ್ ಅನ್ನ ಕಂಟಿನ್ಯೂಸ್ ಆಗಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಅನ್ನ ಒತ್ತಿ, ಸೊ ದಟ್ ಯಾವುದೇ ಕಾರ್ಯಕ್ರಮ ಬಂದಂತಹ ಸಂದರ್ಭದಲ್ಲಿ ತಮಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತದೆ ಅಂತ ಹೇಳ್ತಾ ಮುಂದಿನ ಒಂದು ಆರ್ಟಿಕಲ್ ಅನ್ನ ನೋಡೋಣ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ನೀಡ್ಸ್ ಅ ಡಿಜಿಟಲ್ ಗ್ರೀವಿಯನ್ಸ್ ರಿಡ್ರೆಸಲ್ ಸಿಸ್ಟಮ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ದೇಶದಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಅನ್ನ ಸರ್ಕಾರ ಮತ್ತು ಕನ್ಸ್ಯೂಮರ್ ಅಥವಾ ಬೆನಿಫಿಷರಿಯ ನಡುವೆ ಎಫಿಷಿಯನ್ಸಿ, ಟ್ರಾನ್ಸ್ಪರೆನ್ಸಿ ಮತ್ತು ಸರಿಯಾದ ಬೆನಿಫಿಷರಿಗೆ ಸೇರುವಂತಹ ಒಂದು ಮೂಲ ಉದ್ದೇಶದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ತರಲಾಗಿತ್ತು. ಆದರೆ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ನಲ್ಲೂ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದು. ಇದು ಬಹುಮುಖ್ಯವಾಗಿ ಸರ್ಕಾರ ತಂದಿರುವಂತಹ ಪಾಲಿಸಿ ಇಂಪ್ಲಿಮೆಂಟೇಷನ್ ಗೆ ಸಂಬಂಧಿಸಿದಂತಹ ಒಂದು ಆರ್ಟಿಕಲ್ ಅಥವಾ ಚಾಲೆಂಜಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ನಮಗೆ GS ಪೇಪರ್ 2 ಗವರ್ನೆನ್ಸ್ ನಲ್ಲಿ ಈ ಒಂದು ಆರ್ಟಿಕಲ್ UPSC ಸಿಲೆಬಸ್ ನಲ್ಲಿ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ. ಒಂದು ಕಡೆ ಸರ್ಕಾರ ಮತ್ತು ಬೆನಿಫಿಷಿಯರಿಯ ನಡುವೆ ಮೊದಲಿನಿಂದಲೂ ಮಧ್ಯಂತರ ಮತ್ತು ಸರ್ಕಾರದಲ್ಲಿ ಇರುವಂತಹ ಸಿಸ್ಟಮ್ ನಲ್ಲಿ ಆಗುವಂತಹ ಡಿಲೇಸ್ ಬಹಳ ದೊಡ್ಡ ಮಟ್ಟದ ಬರೆ ಅಥವಾ ಸಮಸ್ಯೆಯನ್ನ ಬೆನಿಫಿಷರಿಗೆ ಎದುರಾಗ್ತಿತ್ತು. ಆ ರೀತಿಯ ಸಮಸ್ಯೆಯನ್ನ ತಡೆಹಿಡಿಯಲು, ಲೂಪ್ ಹೋಲ್ಸ್ ಗಳನ್ನ ಸರಿಪಡಿಸಲು ಸರ್ಕಾರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನುವಂತಹ ಕಾರ್ಯಕ್ರಮವನ್ನ ತರಿತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಚಂದಾದಾರರಿಗೆ, ಬೆನಿಫಿಷರಿಗೆ ಸರ್ಕಾರದಿಂದಲೇ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗುವಂತಹ ವ್ಯವಸ್ಥೆಯನ್ನ ಮಾಡಲಾಯಿತು. ಆದರೆ ಈ ಡಿಜಿಟಲ್ ಸಿಸ್ಟಮ್ ಬಂದಂತಹ ಸಂದರ್ಭದಲ್ಲಿ ಇದರಿಂದ ಆಗುವಂತಹ ಸಮಸ್ಯೆಗಳನ್ನ ಬೆನಿಫಿಷರಿ ಯಾರ ಹತ್ರ ಹೋಗಿ ಹೇಳ್ಕೋಬೇಕು? ಯಾವ್ದಾದ್ರೂ ಸಮಸ್ಯೆ ಎದುರಾಗುತ್ತೆ, ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದಂತಹ ಒಂದು ಸ್ಥಳ ಇರಬೇಕಲ್ಲ, ಹೋಗಿ ನನಗಾಗುವಂತಹ ಸಮಸ್ಯೆಗೆ ಸಂಬಂಧಿಸಿದಂತೆ ಪರಿಹಾರವನ್ನ ಕಂಡುಕೊಳ್ಳಲು. ಉದಾಹರಣೆಗೆ ಒಂದು ಸಮಸ್ಯೆ ತಮಿಳುನಾಡು ಅಲ್ಲಿ ಉದ್ಭವ ಆಗಿತ್ತು. ಒಂದು ಮದುವೆ ಆದಂತಹ ಹೆಣ್ಣು ಮಗು ಮದುವೆ ಆದಂತಹ ಸಂದರ್ಭದಲ್ಲಿ ಗಂಡನ ಮನೆಗೆ ಹೋದ ಕಾರಣಕ್ಕೆ ತನ್ನ ಆಧಾರ್ ಅಡ್ರೆಸ್ ಅನ್ನ ಬದಲಾಯಿಸುವ ಅವಶ್ಯಕತೆ ಇತ್ತು. ಆ ಆಧಾರ್ ಅಡ್ರೆಸ್ ಬದಲಾಯಿಸಲು ಕೊಟ್ಟಂತಹ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತದೆ. ಹಾಗಾದ್ರೆ ರಿಜೆಕ್ಟ್ ಆದ್ಮೇಲೆ ಏನ್ ಮಾಡ್ಬೇಕು ಆ ಹೆಣ್ಣು? ಯಾಕೆ ಅಂತಂದ್ರೆ
ಎಲ್ಲಿಯವರೆಗೂ ಅಡ್ರೆಸ್ ಅಪ್ಡೇಟ್ ಆಗಲ್ವೋ ಅಲ್ಲಿಯವರೆಗೂ ಆ ಹೆಣ್ಣು ಮಗುಗೆ ಸರ್ಕಾರದಿಂದ ಸಿಗುವಂತಹ ಲಾಭಗಳನ್ನ ಪಡ್ಕೊಳ್ಳಲು ಸಾಧ್ಯವಾಗೋದಿಲ್ಲ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಗು ಹೋಗಿ ಯಾರ ಹತ್ರ ರೆಡ್ರೆಸಲ್ ಅಥವಾ ಯಾರ ಹತ್ರ ತನ್ನ ಕುಂದುಕೊರತೆಯನ್ನ ಹೇಳ್ಕೊಳ್ಳಬೇಕು? ಮೊದಲನೇ ಸಮಸ್ಯೆ ಅಂದ್ರೆ ಬೆನಿಫಿಷಿಯರಿ ಮೊದಲನೇ ಸ್ಥಳದಲ್ಲಿ ಕಷ್ಟವನ್ನ ಅನುಭವಿಸ್ತಾ ಇರುವಂತದ್ದು. ಎರಡನೇ ಸಮಸ್ಯೆ, ಆಧಾರ್ ಇರುವಂತಹ ಒಬ್ಬ ರೈತ ಯುಪಿಯಲ್ಲಿ ಯಾವುದೋ ಕಾರಣಕ್ಕೆ ಅವನ ಹೆಸರಲ್ಲಿ ಇರುವಂತಹ ಅಕೌಂಟ್ ನಂಬರ್ ಜಾಗದಲ್ಲಿ ಇನ್ನೊಬ್ಬರು ಅಕೌಂಟ್ ನಂಬರ್ ಬಿದ್ದ್ಬಿಟ್ಟೈತೆ. ಕ್ಲರ್ಕ್ ಮಾಡಿದ ತಪ್ಪು, ಯಾವುದೋ ಒಂದು ತಪ್ಪಿಂದ. ಈಗ ಆ ಅಕೌಂಟ್ ನಂಬರ್ ಅನ್ನ ಬದಲಾಯಿಸಲು ಈಗಲೂ ಸಹ ರೈತ ಉತ್ತರ ಪ್ರದೇಶದಲ್ಲಿ ಓಡಾಡ್ತಿರುವಂತದ್ದು. ಸೊ ಈ ಸೆಕೆಂಡ್ ಲೆವೆಲ್ ಅಲ್ಲೂ ಸಹ ಜನರು ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಅನ್ನುವಂಥದ್ದು ಸಹ ಇಲ್ಲಿ ಗೊತ್ತಾಗುತ್ತೆ. ಈಗ ಅಕೌಂಟ್ ಸರಿ ಆಗಿಲ್ಲ ಅಂತಂದ್ರೆ ಅವ್ನಿಗೆ ಬೇಕಾದ ಒಂದು ಜಾಗ ಹೋಗ್ಬಿಟ್ಟು ನನಗೆ ಈ ಸಮಸ್ಯೆ ಆಗ್ತಿದೆ, ಇದಕ್ಕೊಂದು ಪರಿಹಾರ ಕೊಡಿ ಅಂತ ಹೇಳಿ ಅದಕ್ಕೂ ಸಹ ಉತ್ತರ ಸಿಗ್ತಿಲ್ಲ. ಮೂರನೇ ಹಂತದಲ್ಲಿ ನರೇಗಾ, ತಮಗೆಲ್ಲ ಗೊತ್ತೇ ಇರುವಂತದ್ದು, ನರೇಗಾಗೆ ಸಂಬಂಧಿಸಿದಂತೆ ಕೆಲಸಗಳು ನಡೀತಿದ್ದಾವೆ. ಈಗ ಆಧಾರ್ ಇದೆ, ಅಕೌಂಟ್ ನಂಬರ್ ಸರಿಯಾಗಿದೆ, ಬಟ್ ಆ ಆಧಾರ್ ಅನ್ನ ನರೇಗಾ ಕಾರ್ಯಕ್ರಮದ ಜೊತೆ ಲಿಂಕ್ ಮಾಡಕ್ ಆಗ್ತಿಲ್ಲ. ನರೇಗಾ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಹತ್ರ ಸ್ಟಾಫ್ ಇಲ್ಲ, ಇನ್ನೊಂದು ದಿವಸ ಸಮಯ ಆಗುತ್ತೆ ಅಂತ ಹೇಳಿ. ಸೊ ಕೆಲಸ ಮಾಡಿದ್ದಕ್ಕೆ ಸರಿಯಾಗಿ ವೇತನ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ದಿನಗೂಲಿ ಮೇಲೆ ಬದುಕುವಂತಹ ಲಕ್ಷಾಂತರ ಕುಟುಂಬಗಳು ಏನ್ ಮಾಡ್ಬೇಕು? ಅವರಿಗೆ ಯಾರು ಉತ್ತರವನ್ನ ಕೊಡ್ತಾರೆ? ಅವರಿಗೆ ಯಾರು ಸೊಲ್ಯೂಷನ್ ಅನ್ನ ಕೊಡ್ತಾರೆ? ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬಹುಮುಖ್ಯವಾಗಿ ಈ ಸಮಸ್ಯೆಗಳಿಗೆ ಉತ್ತರವಾಗಿ ತರಲಾಗಿತ್ತು, ಅಥವಾ ಇನ್ನೂ ಹೊಸ ಉತ್ತರ ಅಥವಾ ಕ್ವಶನ್ಸ್ ಗಳನ್ನ ಹುಟ್ಟಿಸಲು ತರಲಾಗಿತ್ತು. ಹೀಗೆ ಮೂರನೇ ಹಂತದಲ್ಲಿ ಆದಂತಹ ಸಮಸ್ಯೆಯನ್ನು ಸಹ ನಾವು ನೋಡಿದ್ವಿ. ಅದೇ ನರೇಗಾ ಕಾರ್ಯಕ್ರಮದಲ್ಲಿ ಮಧ್ಯಪ್ರದೇಶದ ಒಂದು ಊರಲ್ಲಿ ನಡೆಸಿದಂತಹ ಸರ್ವೆಯ ಪ್ರಕಾರ ಅಕೌಂಟಿಗೆ ದುಡ್ಡು ಬಂದ ಮೇಲೆ ಆ ದುಡ್ಡು ಬಿಡಿಸ್ಕೊಳ್ಳಕ್ಕೆ ಗ್ರಾಮೀಣ ಪ್ರದೇಶದಿಂದ ತಾಲೂಕಿಗೆ ಹೋಗ್ಬೇಕು. ತಾಲೂಕಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೊಬ್ಬ ಮಿಡಲ್ ಮ್ಯಾನ್ ರೆಡಿ ಕೂತ್ಕೊಂಡಿರ್ತಾನೆ, ನೀನು ದುಡ್ಡು ಬಿಡಿಸ್ಕೊಡ್ತೀನಿ ಅಂತ. ದುಡ್ಡು ಬಿಡಿಸಕ್ಕಂತ ಒಳಗೆ ಹೋದವನು ಹೊರ ಬಂದ ಮೇಲೆ ಕಮ್ಮಿ ದುಡ್ಡು ಕೊಡ್ತಾನೆ ಕೈಗೆ. ಕೊಟ್ಬಿಟ್ಟು ಇಲ್ಲ ನಿಮಗೆ ವೇತನ ಕಡಿಮೆ ಹಾಕಿದ್ದಾರೆ, ಬಜೆಟ್ ಇಲ್ಲ ಅಂತ ಹೇಳಿ ಮುಂದೆ ಬರುವಂತಹ ಬಜೆಟ್ ಅಲ್ಲಿ ತಮಗೆ ಮತ್ತೆ ಕೊಡ್ತಾರೆ ಅಂತ ಹೇಳಿ ಜನಕ್ಕೆ ಸಿಕ್ಕಿದ್ದೇ ಸಾಕು ಅಂತ ಹೇಳಿ ಪಾಪ ಮನೆಗೆ ಹೋಗ್ತಾರೆ. ಹೀಗೆ ಮಧ್ಯವರ್ತಿಗಳು ಮತ್ತೆ ಮೋಸವನ್ನ ಮಾಡ್ತಿದ್ದಾರೆ. ಇವು ಬಹಳ ದೊಡ್ಡ ಮಟ್ಟದಲ್ಲಿ, ಸಾವಿರಾರು ಕೋಟಿ ಮಟ್ಟದಲ್ಲಿ ನಡೀತಾ ಇರುವಂತಹ ಲೋಪದೋಷಗಳು ಮತ್ತು ಸರ್ಕಾರದ ಮೋಸ ಆಗಿರುವಂತದ್ದು. ಇದು ಎಲ್ಲರಿಗೂ ಗೊತ್ತಿದ್ದರೂ ಸಹ ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಸೊ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ದೇಶದಲ್ಲಿ ತಂದಿರುವಂತಹ ಒಂದು ಹೊಸ ಅಧ್ಯಾಯ ಅಂತಾನೆ ಏನು ಅನ್ಕೊಂಡಿದ್ವೋ ಅದು ತನ್ನ ಒಂದು ಪೂರಕ ಕೆಲಸವನ್ನ ಸಮರ್ಪಕವಾಗಿ ನಡೆಸ್ತಾ ಇಲ್ಲ ಅನ್ನುವಂತಹ ವಿಷಯವನ್ನ ಹೇಳ್ತಾ ಇರುವಂತದ್ದು. ಸೊ ಈ ಸಮಸ್ಯೆಗಳು ಏನು 1, 2, 3, 4ರ ಹಂತದಲ್ಲಿ ನಾವು ಚರ್ಚೆ ಮಾಡಿದ್ವೋ ಇವುಗಳಿಗೆ ಉತ್ತರವನ್ನ ಕಂಡುಹಿಡಿಯುವ ಅವಶ್ಯಕತೆ ಇದೆ. ಆಗ ಮಾತ್ರ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ, ಜನರಿಗೆ ಸಿಗಬೇಕಾದಂತಹ ಸರ್ಕಾರದ ಒಂದು ಏನು ಸ್ಕೀಮ್ಸ್ಗಳು ಆಗಿರಬಹುದು ಅಥವಾ ಸವಲತ್ತುಗಳಾಗಿರಬಹುದು ಸರಿಯಾಗಿ ಅವರಿಗೆ ಸೇರಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ಬಹುಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್, ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಅನ್ನುವಂತಹ ಒಂದು ಸ್ಯಾಂಕ್ಷನ್ಸ್ ಕಾನೂನು ಸಂಬಂಧಿಸಿದಂತಹ ಆರ್ಟಿಕಲ್. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಯುಎಸ್ ಮತ್ತು ಭಾರತದ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿರೋದ್ರಿಂದ ನಮಗೆ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ UPSC ಸಿಲೆಬಸ್ ನಲ್ಲಿ ಇದು ಅನುಕೂಲವಾಗುವಂತದ್ದು. ಮೊದಲನೇ ಹಂತದಲ್ಲಿ ಕೌಂಟರಿಂಗ್ ಅಮೆರಿಕಾಸ್ ಆಕ್ಷನ್ಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್. ಈ ಒಂದು ಕಾನೂನನ್ನ 2017ರಲ್ಲಿ ಬಹುಮುಖ್ಯವಾಗಿ ಯಾರೆಲ್ಲ ಯುಎಸ್ ನೊಂದಿಗೆ ಸಂಬಂಧಗಳನ್ನ ಬೆಳೆಸಲು ಅಥವಾ ಯಾರೆಲ್ಲ ಯುಎಸ್ ನ ವಿರುದ್ಧ ಇರುವಂತಹ ರಾಷ್ಟ್ರಗಳು, ಮುಖ್ಯವಾಗಿ ರಷ್ಯಾ ಆಗಿರಬಹುದು, ನಾರ್ತ್ ಕೊರಿಯಾ ಆಗಿರಬಹುದು, ಈ ರಾಷ್ಟ್ರಗಳೊಂದಿಗೆ ಮಾಡುವಂತಹ ವ್ಯವಹಾರಗಳ ಮೇಲೆ ಈ ಒಂದು ಸ್ಯಾಂಕ್ಷನ್ಸ್ ಗಳನ್ನ ಹಾಕುವಂತಹ ಕಾರಣಕ್ಕೆ ಈ ಕಾಟ್ಸಾ ಹಾಕಿದಂತಹ ಸಂದರ್ಭದಲ್ಲಿ ಅವರಿಗೆ ಯುಎಸ್ ನಿಂದ ಯಾವುದೇ ಲಾಭಗಳು ಪಡ್ಕೊಳ್ಳಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ ರಷ್ಯಾದೊಂದಿಗೆ ಭಾರತ S-400 ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅನ್ನ ಖರೀದಿ ಮಾಡುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಇಟ್ಟಿತ್ತು. ಈಗ ರಷ್ಯಾ ಮತ್ತು ಯುಎಸ್ ನಡುವೆ ಸಂಬಂಧಗಳು ಸರಿ ಇಲ್ಲ. ಸೊ ಆ ಒಂದು ರಷ್ಯಾದೊಂದಿಗೆ ಯುಎಸ್ ನ ವಿರುದ್ಧ ಭಾರತ ಮಾಡುವಂತಹ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಅನ್ನುವಂತಹ ಕಾನೂನನ್ನು ಲಾಗು ಮಾಡುತ್ತೆ. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಭಾರತೀಯ ಸಂಸ್ಥೆ ಅಥವಾ ಭಾರತೀಯ ಒಂದಿಷ್ಟು ವ್ಯಕ್ತಿಗಳ ಮೇಲೆ ಒಂದಿಷ್ಟು ನಿರ್ಬಂಧನೆಗಳನ್ನ ಆರ್ಥಿಕ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಲಾಗುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವೇವ್ ಆಫ್ ಅನ್ನ ಕೊಡುವಂತಹ ಪ್ರಾವಧಾನವನ್ನ ಯುಎಸ್
ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು US ಸೆನೆಟ್ ಪ್ರಾವಧಾನವನ್ನ ಮಾಡಿರುವಂತದ್ದು. ಸೊ ಭಾರತ ಇವತ್ತಿನ ಸಂದರ್ಭದಲ್ಲಿ ಬಹುದೊಡ್ಡವಾದಂತಹ ಹಾಗೂ ಬಹುಮುಖ್ಯವಾದಂತಹ ಪಾತ್ರವನ್ನ ಜಿಯೋಪೊಲಿಟಿಕ್ಸ್ ನಲ್ಲಿ ವಹಿಸ್ತಾ ಇದೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ US ಕಾಟ್ಸವನ್ನ ಬಳಸಿ ಭಾರತವನ್ನ ದೂರ ಮಾಡಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಬಟ್ ಒಂದು ಕಡೆ ಅದನ್ನ ವೇವ್ ಆಫ್ ಮಾಡುವಂತಹ ಪ್ರಾವಧಾನ ರಾಷ್ಟ್ರಪತಿಗಳಿಗೇನೋ ಇದೆ. ಬಟ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಇರುವಂತಹ ಪ್ರಯಾರಿಟಿ ಅಥವಾ ರಾಷ್ಟ್ರಗಳು ಜಾಸ್ತಿ ಇರೋ ವಿರುದ್ಧವಾಗಿರುವಂತಹ ಮೆಂಬರ್ಸ್ ಗಳನ್ನ ಹೊರತೆಗೆದು ಈ ಒಂದು ಸ್ಯಾಂಕ್ಷನ್ಸ್ ಅಥವಾ ವೇವ್ ಆಫ್ ಅನ್ನ ಕೊಡಲು ಸಾಧ್ಯವಿರಲಿಲ್ಲ. ಆ ಒಂದು ಕಾರಣಕ್ಕೆ ಅದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಥವಾ ಸೆನೆಟ್ ಇಂದ ಆದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಅದೊಂದು ಲಾಭವನ್ನ ಕೊಡಲು ಪ್ರಯತ್ನಿಸ್ತಿರುವಂತದ್ದು. ಈಗ ಇದು ಭಾರತ ನಿಜವಾಗಿಯೂ ಸೀರಿಯಸ್ ಆಗಿ ತಗೋಬೇಕಿತ್ತ ಅನ್ನುವಂಥದ್ದನ್ನ ನೋಡಿದಾಗ 2020ರಲ್ಲಿ ನ್ಯಾಟೋ ಸದಸ್ಯತ್ವ ಪಡೆದಿರುವಂತಹ ಟರ್ಕಿ ಇದೇ S-400 ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅನ್ನ ರಷ್ಯಾದೊಂದಿಗೆ ವ್ಯವಹಾರನ ಮಾಡಿತ್ತು. ಹಾಗೆ ಮಾಡಿದ ಕಾರಣಕ್ಕೆ ಟರ್ಕಿಯ ಮೇಲೆ ಈ ಕಾಟ್ಸವನ್ನ ನಿರ್ಬಂಧನೆ ಹಾಕಲಾಗಿರುವಂತದ್ದು. ಹಾಗೆ ಇರುವಂತಹ ಸಂದರ್ಭದಲ್ಲೂ ಭಾರತದ ಮೇಲೂ ಈ ಒಂದು ಕಾಟ್ಸ ನಿರ್ಬಂಧನೆ ಬೀಳುವಂತಹ ಸನ್ನಿವೇಶಗಳು ಬಹಳ ಇದ್ವು. ಸೊ ಈಗ ಈ ಒಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಬಂದಿರುವಂತಹ ಕಾನೂನಿನ ಅಡಿಯಲ್ಲಿ ಭಾರತಕ್ಕೆ ವೇವ್ ಆಫ್ ಇಲ್ಲಿ ಎಕ್ಸಂಪ್ಷನ್ ಅನ್ನ ಕೊಡುವಂತಹ ಪ್ರಾವಧಾನವಿರೋದು ಭಾರತಕ್ಕೆ ಒಂದಿಷ್ಟು ಲಾಭವನ್ನ ತಂದು ಕೊಡುವಂಥದ್ದು. ಇಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳಿಗೂ ಸಹ ಒಂದಿಷ್ಟು ನಾವು ಆಲೋಚನೆ ಮಾಡುವ ಅವಶ್ಯಕತೆ ಇದೆ. ಭಾರತ ಮತ್ತು ರಷ್ಯಾ ಅಥವಾ ಮಾಸ್ಕೋ ನಡುವೆ ಆದಂತಹ ಮಿಲಿಟರಿ ಸಂಬಂಧ 1960ರ ದಶಕದಲ್ಲಿ ಆಗಿರುವಂಥದ್ದು. ಆಗಿನ ಸಂದರ್ಭದಲ್ಲಿ ರಷ್ಯಾ ಮತ್ತು ಚೈನಾದ ನಡುವೆ ಒಂದಿಷ್ಟು ಘರ್ಷಣೆ ಹೆಚ್ಚಿಗೆ ಇದ್ದಂತಹ ಸಂದರ್ಭ. ಆದರೆ ಇವತ್ತಿನ ಸಂದರ್ಭದಲ್ಲಿ ರಷ್ಯಾ ಮತ್ತು ಚೈನಾ ಒಂದಾಗಿ ವೆಸ್ಟರ್ನ್ ಕಂಟ್ರೀಸ್ ಗಳ ವಿರುದ್ಧ ಹೊಡೆದಾಡುತ್ತಿರುವಂತದ್ದು. ಭಾರತ ಒಂದು ಕಡೆ ಚೈನಾದೊಂದಿಗೆ ಘರ್ಷಣೆಯನ್ನ ಸೃಷ್ಟಿಸಿಕೊಂಡಿರುವಂತದ್ದು ಅಥವಾ ಸಂಬಂಧಗಳು ಅಷ್ಟು ಚೆನ್ನಾಗಿ ಇಲ್ಲದೆ ಇರುವಂತದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ US ನೊಂದಿಗೆ ಒಂದಿಷ್ಟು ವ್ಯಾಪಾರ ವಹಿವಾಟು ಮಾಡುವಂತದ್ದು ಸಹ ಬಹುಮುಖ್ಯಕರವಾಗಿರುತ್ತದೆ. US ಒಂದು ಕಡೆ ಈ ಒಂದು ಕಾಟ್ಸ ನಿರ್ಬಂಧನೆಯನ್ನ ಎಕ್ಸಂಪ್ಷನ್ ಕೊಡೋದರ ಜೊತೆಗೆ ಭಾರತದ ಒಂದು ಡಿಫೆನ್ಸ್ ಕ್ಷೇತ್ರಕ್ಕೆ ಹೆಚ್ಚಿನ ಸಹಾಯ ಹಸ್ತವನ್ನ ಮುಂಚಾಚುವಂತಹ ಆಲೋಚನೆಯನ್ನು ಸಹ ಇಟ್ಕೊಂಡಿರುವಂತಹ ಸಂದರ್ಭದಲ್ಲಿ ಭಾರತ ಹೇಗೆ ಮುಂದಿನ ದಿನಗಳಲ್ಲಿ US ನ ಜೊತೆಯಲ್ಲಿ ಸಂಬಂಧಗಳನ್ನ ಹೆಚ್ಚಿಸಲಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಇವತ್ತಿನ ಈ ಆರ್ಟಿಕಲ್ ಅಲ್ಲಿ ಬಹುಮುಖ್ಯಕರವಾಗಿ ಕಾಟ್ಸ ಅಂದ್ರೆ ಏನು ಅಂಡ್ ಅದರಿಂದಾಗಿ ಆಗುವಂತಹ ಸಮಸ್ಯೆಗಳಿಂದ ಹೇಗೆ ಭಾರತ ಇವತ್ತಿನ ಸಂದರ್ಭದಲ್ಲಿ ಬಚಾವ್ ಆಗಿದೆ ಅನ್ನುವಂತಹ ವಿಷಯವನ್ನ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತಹದ್ದು. ಇಂದಿನ ಕೊನೆಯ ಆರ್ಟಿಕಲ್ ಅಗ್ನಿವೀರ್ಸ್ ಜರ್ನಿ. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಸರ್ಕಾರ ಅಗ್ನಿಪಥ್ ಅನ್ನುವಂತಹ ಕಾರ್ಯಕ್ರಮವನ್ನ ಬಹುಮುಖ್ಯಕರವಾಗಿ 4 ವರ್ಷದ ಅವಧಿಗೆ ಭಾರತೀಯ 17.5 ವರ್ಷದಿಂದ 23 ವರ್ಷದ ಯುವಕರನ್ನ ನೇಮಕ ಮಾಡಿಕೊಂಡು ತದನಂತರ 25% ಅಗ್ನಿವೀರರನ್ನ ಏನ್ ಅಗ್ನಿಪಥ್ ಕಾರ್ಯಕ್ರಮದ ಅಡಿಯಲ್ಲಿ ರಿಕ್ರೂಟ್ ಮಾಡಲಾಗ್ತಾರೋ ಅವರು ಮೆರಿಟ್ ಆಧಾರದ ಮೇಲೆ ಮುಂಸಾಗ್ತಾರೆ. 75% ಜನ ಹೊರ ಹೋಗ್ತಾರೆ ಅನ್ನುವಂಥದ್ದು. ಹೊರ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ಗೆ ಸಂಬಂಧಿಸಿದಂತಹ ಡಿಗ್ರಿಯನ್ನ ಅವರಿಗೆ ಕೊಡ್ತೀವಿ. ಅದರ ಜೊತೆಯಲ್ಲಿ ಒಂದಿಷ್ಟು ಹಣವನ್ನ ಅವ್ರಿಗೆ ಮುಂದೆ ಬಿಸ್ನೆಸ್ ಮಾಡೋದಕ್ಕೆ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿತ್ತು. ಇಲ್ಲಿ ಲೇಖಕರು ಅಮೆರಿಕನ್ ಮಿಲಿಟರಿಯ ಒಂದಿಷ್ಟು ವ್ಯವಸ್ಥೆಯನ್ನ ಇವತ್ತು ಭಾರತದಲ್ಲಿ ಸೃಷ್ಟಿ ಮಾಡಲು ಪ್ರಯತ್ನಿಸ್ತಿರುವಂತಹ ವ್ಯವಸ್ಥೆಗೆ ಕಂಪೇರ್ ಮಾಡಲು ಹೇಳ್ತಾ ಇರುವಂತಹದ್ದು. ಸೊ ಒಂದು ಮೂವಿಯಲ್ಲಿ ತಾವೆಲ್ಲ ನೋಡಿದ್ರೆ ರ್ಯಾಂಬೋ ಅಂತ ಒಂದು ಮೂವಿ ಇದೆ, ಇಂಗ್ಲಿಷ್ ಮೂವಿ. ಅದರಲ್ಲಿ ಹೀರೋ ಹೀಗೆ ಒಂದು ಸೈನ್ಯದಲ್ಲಿ ಕಾರ್ಯವನ್ನ ನಿರ್ವಹಿಸಿ ಹಿಂತಿರುಗಿ ಮನೆಗೆ ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ಕೆಲಸವನ್ನ ಹುಡುಕ್ತಾನೆ, ಎಲ್ಲೂ ಸಹ ಕೆಲಸ ಸಿಗಲ್ಲ. ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾನು $multi-million ಇಕ್ವಿಪ್ಮೆಂಟ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತಿದ್ದೆ, ದೇಶದ ಸಂರಕ್ಷಣೆಗೋಸ್ಕರ ಜೀವ ಕೊಡ್ತಿದ್ದೆ, ಆದ್ರೆ ಇವತ್ತು ನನಗೆ ಬದುಕಲು ಒಂದು ಸಣ್ಣ ಕೆಲಸ ಸಿಗ್ತಾ ಇಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ. ಯಾವುದೇ ಸಂದರ್ಭದಲ್ಲೂ ಒಬ್ಬ ವ್ಯಕ್ತಿ ಸೈನ್ಯದಲ್ಲಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಅವರ ರಾಷ್ಟ್ರೀಯ ಆಲೋಚನೆ ಸೆಂಟಿಮೆಂಟ್ ಬಹಳ ದೊಡ್ಡದಾಗಿರುತ್ತೆ. ಅಂಡ್ ಸೈನ್ಯದ ಜೀವನಕ್ಕೂ ಸಿವಿಲಿಯನ್ ಜೀವನಕ್ಕೂ ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸ ಇರುವಂತದ್ದು ಸಹ ನಿಜ. ಯಾಕಂದ್ರೆ ಸೈನ್ಯದಲ್ಲಿ ಇದ್ದಾಗ ಅವರು ದೇಶಕ್ಕೆ ಸಾಯೋಕೆ ಹಾಗೂ ದೇಶದ ಸಂರಕ್ಷಣೆಗೆ ಯಾವ ಮಟ್ಟಕ್ಕಾದ್ರೂ ಹೋಗುವಂತಹ ಆಲೋಚನೆಯನ್ನ ಪಡ್ಕೊಂಡಿರ್ತಾರೆ. ಅಂಡ್ ಯುದ್ಧ ಅಥವಾ ಯಾವುದೇ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಸಾವನ್ನ ತುಂಬಾ ಹತ್ತಿರದಿಂದ ನೋಡಿರ್ತಾರೆ, ವೈಲೆನ್ಸ್ ಅನ್ನ ತುಂಬಾ ಜಾಸ್ತಿ ಕಂಡಿರ್ತಾರೆ. ಹೀಗೆ ಆದಂತಹ ಸಂದರ್ಭದಲ್ಲಿ ಮನುಷ್ಯನ
ಒಂದು ಮಾನಸಿಕ ಶಕ್ತಿ ಏನಿದೆ ಅಥವಾ ಮಾನಸಿಕ ಸ್ಥಿತಿ ಏನಿದೆ ಅದು ಒಂದಿಷ್ಟು ಬೇರೆ ಹಂತಕ್ಕೆ ಹೋಗುವಂಥದ್ದು. ಸೊ ಸೈನ್ಯದಲ್ಲಿ ಇರುವಂತಹ ವ್ಯಕ್ತಿ ಸಡನ್ ಆಗಿ ಹಿಂತಿರುಗಿ ಸಿವಿಲಿಯನ್ ಲೈಫಿಗೆ ಬಂದಂತಹ ಸಂದರ್ಭದಲ್ಲಿ ಅವನ ಮಾನಸಿಕ ಸ್ಥಿತಿ ಬೇರೆ ಆಗಿರುತ್ತೆ. ಅವರು ಹೇಗೆ ಹೊಂದ್ಕೊಳ್ಳಲು ಸಾಧ್ಯ ಆಗುತ್ತೆ? ಉದಾಹರಣೆಗೆ ವಿಯೆಟ್ನಾಂನಲ್ಲಿ ಒಬ್ರು ಏರ್ಫೋರ್ಸ್ ಪೈಲಟ್ ಇದ್ರು, ಲೂಯಿಸ್ ಬೀಮ್ ಅಂತ ಹೇಳಿ. ಅವರು ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡಿ ಹಿಂತಿರುಗಿದ ಸಂದರ್ಭದಲ್ಲಿ ಇವತ್ತು ವಿಯೆಟ್ನಾಂನಲ್ಲಿ ಒಂದು ಅತಿ ದೊಡ್ಡ ರೇಸಿಸ್ಟ್ ಆರ್ಗನೈಸೇಷನ್ ಅನ್ನ ನಡೆಸ್ತಾ ಇದ್ದಾರೆ, ಹಿಂಸಾತ್ಮಕ ರೇಸಿಸ್ಟ್ ಸಂಸ್ಥೆಯನ್ನ. ಹಾಗೆ ಬಹಳಷ್ಟು ಮಿಲಿಟರಿ ಆಫೀಸರ್ಸ್ ಅಮೆರಿಕದಲ್ಲಾಗಿರಬಹುದು ಅಥವಾ ಜಪಾನ್ ಅಲ್ಲಾಗಿರಬಹುದು. ಮೊನ್ನೆ ತಮಗೆಲ್ಲ ನೆನಪಿದ್ರೆ ಶಿಂಜೋ ಅಬೆ ಅವರನ್ನು ಸಹ ಗುಂಡಿಕ್ಕಿ ಕೊಂದಂತಹ ವ್ಯಕ್ತಿ ಜಾಪನೀಸ್ ಆರ್ಮಿಯಲ್ಲಿ ಕೆಲಸ ಮಾಡಿದ್ರು ಅನ್ನುವಂತಹ ಒಂದು ನ್ಯೂಸ್ ಸಹ ತಾವು ನೋಡಿರಬಹುದು. ಸೊ ಆರ್ಮಿಯಲ್ಲಿ ಕೆಲಸ ಮಾಡಿ ಹೊರಬಂದಂತಹ ವ್ಯಕ್ತಿಯ ಒಂದು ಮಾನಸಿಕ ಸ್ಥಿತಿ ಬದಲಾಗಿರುತ್ತೆ. ಸಿವಿಲಿಯನ್ ಲೈಫ್ ಅಲ್ಲಿ ಬಂದಾಗ ಅವರು ಹೊಂದ್ಕೊಂಡು ಹೋಗುವಂಥದ್ದು ಸಹ ಕಷ್ಟ ಆಗುತ್ತೆ. ಸೊ ಅಗ್ನಿಪಥ್ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರ ಯುವಕರನ್ನ ಏನು ಒಳ ತಗೊಂಡು ಹೋಗಲು ಪ್ರಯತ್ನಿಸ್ತಿದೆಯೋ, ಯಾಕಂದ್ರೆ ಅದು ಅತ್ಯವಶ್ಯಕವಾಗಿರುವಂಥದ್ದು. ಯಾಕಂದ್ರೆ ಆ ಕೆಲಸವನ್ನ ಭಾರತ ಆಕ್ಚುಲಿ ಬಹಳ ಮುಂಚೆನೆ ಮಾಡಬೇಕಾಗಿತ್ತು. ಅದು ಇಲ್ಲದೆ ಇದ್ದಂತಹ ಕಾರಣಕ್ಕೆ ಇವತ್ತು ನಾವು 50% ಹೆಚ್ಚಿನ ಹಣವನ್ನ ಬರೀ ಪೆನ್ಷನ್ ಮತ್ತು ಸ್ಯಾಲರಿಯ ಮೇಲೆ ಖರ್ಚು ಮಾಡ್ತಿದೀವಿ. ಅಂಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಬರೀ 5% ಹಣವನ್ನ ಡಿಫೆನ್ಸ್ ಬಜೆಟ್ ನಲ್ಲಿ ಎತ್ತಿಡ್ತಾ ಇರುವಂತದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ದೇಶದ ಸಂರಕ್ಷಣೆ ಇವತ್ತಿನ ಸಂದರ್ಭದಲ್ಲಿ ಮಾಡಲು ಹೇಗೆ ಸಾಧ್ಯವಾಗುತ್ತೆ? ಸೊ ಅಗ್ನಿವೀರರನ್ನ ತಗೊಳ್ಳೋದೇನೋ ಸರಿ, ಆದ್ರೆ ಆ ಅಗ್ನಿವೀರರು ಹೊರಬಂದಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾಗುವಂತಹ ಮಾನಸಿಕ ಒಂದು ಸಪೋರ್ಟ್ ಆಗಿರಬಹುದು, ಹಾಗೂ ಸಿವಿಲಿಯನ್ ಲೈಫ್ ಅಲ್ಲಿ ಬೆರೆದುಕೊಳ್ಳುವಂತಹ ಒಂದಾಗಿ ಹೋಗುವಂತಹ ಒಂದು ಸಿಸ್ಟಮ್ ಅನ್ನಾಗಿ ಬೆಳೆಸುವಂತಹ ಆಲೋಚನೆ ಹಾಗೂ ಉದ್ದೇಶ ಸರ್ಕಾರವೇ ನಿಗದಿ ಮಾಡುವ ಅವಶ್ಯಕತೆ ಇದೆ. ಯಾಕಂದ್ರೆ ತಗೊಂಡು ಹೊರಬಂದು ಬಿಟ್ವಿ ಅನ್ನುವಂಥದ್ದು ಆಗಬಾರ್ದು. ಹಾಗೆ ಆದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ನಾವು ಎದುರಿಸುವಂತದ್ದು ಸಹ ನಿಜ ಅನ್ನುವಂತಹ ಮಾತನ್ನ ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಸೊ ಇದು ಇವತ್ತಿನ ಮುಖ್ಯವಾದ ಆರ್ಟಿಕಲ್ಸ್ ಗಳ ವಿಶ್ಲೇಷಣೆಯಾಗಿತ್ತು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ.